ತಮ್ಮ ಶಕ್ತಿ ಇದ್ದಷ್ಟು ತ್ಯಾಗವನ್ನು ಮಾಡ್ತಾ ಹೋಗುವಂಥದ್ದು. ಈ ಪ್ರಕಾರವಾಗಿ ತಪದಲ್ಲೂ ಸಹ 12 ಪ್ರಕಾರದ ತಪವನ್ನು ಹೇಳಿದ್ದಾರೆ. ಭೋಗ ಸಾಮಗ್ರಿ ಇರಬಹುದು, ಆದಿ ಭೋಗ ಸಾಮಗ್ರಿ, ಉಪಭೋಗ ಸಾಮಗ್ರಿ. ಭೋಗ ಸಾಮಗ್ರಿ ಒಂದು ಸಲ ಭೋಗಿಸುವುದಕ್ಕೆ ಭೋಗ ಸಾಮಗ್ರಿ ಎನ್ನುತ್ತಾರೆ. ಮತ್ತೆ ಮತ್ತೆ ಭೋಗಿಸುವಂತಹ ಸಾಮಗ್ರಿಗಳಿಗೆ ಉಪಭೋಗ ಎನ್ನುತ್ತಾರೆ. ಇಂಥ ಸಾಮಗ್ರಿಗಳನ್ನು ಮಿತಿಯನ್ನು ಮಾಡಿಕೊಳ್ಳುವುದು, ಕಡಿಮೆ ಮಾಡಿಕೊಳ್ಳುವುದು. ಇವು ತಪ 12 ಪ್ರಕಾರ ಇದೆ. ಅಂತರಂಗ ತಪ 6, ಬಹಿರಂಗ ತಪ 6. ಆಚಾರ್ಯ ಪರಮೇಶ್ವರಿಗಳ ಮೂಲದಲ್ಲೂ ಸಹ ಬರ್ತದೆ. ಅವರು ಇದನ್ನ ಮೂಲ ಗುಣದಲ್ಲಿ ಪಾಲನೆಯನ್ನು ಮಾಡ್ತಾರೆ ಪೂರ್ಣ ರೂಪದಿಂದ. ಸಾಧುಗಳು ಸಹ ತಪವನ್ನ ಮಾಡ್ತಾರೆ, ಅಂತರಂಗ ತಪ, ಬಹಿರಂಗ ತಪವನ್ನ. ಆದರೆ ಆಚಾರ್ಯ ಪರಮೇಶ್ವರಿಗಳ ಮೂಲ ಗುಣದಲ್ಲಿ ಬರ್ತದೆ ತಪಗುಣ. ತಪ ಮಾಡುವುದರಿಂದ ಕರ್ಮನ ವಿಚಾರಿ ಆಗ್ತದೆ, ಆತ್ಮದ ವಿಶುದ್ಧಿ ಮತ್ತು ಶುದ್ಧ ಪವಿತ್ರವಾಗುತ್ತದೆ. ಎಲ್ಲಿಯ ತನಕ ತಪವನ್ನು ಮಾಡುವಲ್ಲ ಅಲ್ಲಿಯ ತನಕ ಕಲ್ಮಸಗಳು ದೂರವಾಗಲ್ಲ. ಬಂಗಾರವನ್ನ ಕಲ್ಲಿನಲ್ಲಿ ಬಂಗಾರ ಇದೆ. ಬಂಗಾರವನ್ನ ಪ್ರಾಪ್ತ ಮಾಡಿಕೊಳ್ಬೇಕಂದ್ರೆ ಬಂಗಾರದ ಕಲ್ಲನ್ನ ಏನು ಮಾಡಬೇಕು? ಅದನ್ನ ಸುಡಬೇಕು. ಪಟ್ಟಿಯಲ್ಲಿ 16 ಸಲ ಸುಟ್ಟಾಗ ಅದರಲ್ಲಿರುವಂತ ಕಲ್ಮಸಗಳೆಲ್ಲ ಬೇರವಾಗ್ತದೆ, ಶುದ್ಧವಾದ ಬಂಗಾರ ಪ್ರಾಪ್ತವಾಗುತ್ತದೆ. ಅದೇ ರೀತಿ ಸಂಸಾರಿ ಆತ್ಮ, ಸಂಸಾರಿ ಜೀವವು ಅಂತರಂಗ ಮತ್ತು ಬಹಿರಂಗವಾದ ಸಮ್ಯಕ್ ಪ್ರಕಾರವಾದ ತಪವನ್ನ ಎಲ್ಲಿಯ ತನಕ ಮಾಡೋಲ್ಲ ಅಲ್ಲಿಯ ತನಕ ಕರ್ಮದ ನಿರ್ಜರವಾಗಲ್ಲ ಮತ್ತು ಪೂರ್ಣವಾಗಿ ಆತ್ಮವು ಪರಮಾತ್ಮನಾಗುವುದಕ್ಕೆ ಸಾಧ್ಯವಿಲ್ಲ. ಪಾಪಾತ್ಮನಾದವನು ತಪವನ್ನು ಮಾಡುವುದರಿಂದ ಪುಣ್ಯಾತ್ಮರಾಗ್ತಾರೆ, ಪುಣ್ಯಾತ್ಮರಾಗಿ ಒಂದು ದಿನ ಪರಮಾತ್ಮರಾಗ್ತಾರೆ. ಪರಮಾತ್ಮತ್ವವನ್ನು ಪ್ರಾಪ್ತ ಮಾಡಿಕೊಳ್ಳುವುದಕ್ಕಾಗಿಯೇ ಧರ್ಮವನ್ನ ಪಾಲನೆ ಮಾಡುವಂಥದ್ದು ಮತ್ತು ಅಂತರಂಗ ಬಹಿರಂಗ ತಪಸ್ಸನ್ನ ಮಾಡುವಂಥದ್ದು. ಇನ್ನು ದಾನವನ್ನು ಹೇಳ್ತಾರೆ. ತಪವಾಯಿತು ಸದವಶ್ಯದಲ್ಲಿ. ಈಗ ದಾನವನ್ನ ಮಾಡುವುದು ಶ್ರಾವಕರ ಮುಖ್ಯವಾದಂಥ ಅವಶ್ಯಕ ಕ್ರಿಯೆ ಇದೆ. ದೇವ ಪೂಜೆ, ಗುರು ಉಪಾಸನೆ, ಸ್ವಾಧ್ಯಾಯ, ಸಂಯಮ, ತಪ, ದಾನ. ಸತ್ಕ್ರಿಯಾಣಿ ದಿನಿ ದಿನಿ. ಆಚಾರ್ಯರು ಶ್ರಾವಕರಿಗೆ ಶ್ರಾವಕಾಚಾರ ಆದಿ ಗ್ರಂಥಗಳಲ್ಲಿ ಸತ್ಕ್ರಿಯೆಗಳನ್ನು ಪಾಲನೆ ಮಾಡುವವರು ಶ್ರಾವಕರು ಪ್ರತಿದಿನ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಪ್ರತಿದಿನ ಸಹ ಮಾಡಬೇಕು, ದಾನವನ್ನು ಮಾಡಬೇಕು. ದಾನವನ್ನು ಎಷ್ಟು ಪ್ರಕಾರ ಇದೆ ನೋಡೋಣ. ದಾನ ಮಾಡುವುದು ಯಾತಕ್ಕಾಗಿ? ದಾನ ಮಾಡುವುದು ಸ್ವಯಂ ಹಾಗೂ ಅನ್ಯರ ಕಲ್ಯಾಣಕ್ಕಾಗಿ, ಸ್ವಕಲ್ಯಾಣಕ್ಕಾಗಿ ಮತ್ತು ಪರ ಜೀವಿಗಳ ಕಲ್ಯಾಣಕ್ಕಾಗಿ ದಾನವನ್ನು ಮಾಡುವಂಥದ್ದು. ದಾನವನ್ನು ಮಾಡುವುದರಿಂದ ಸಕಲ್ಯಾಣ ಮತ್ತು ಪರಕಲ್ಯಾಣ. ಧರ್ಮ ಆಚಾರ್ಯರು ಧರ್ಮ ಯಾವುದರ ಮೇಲೆ ನಿರ್ಭರವಾಗಿದೆ? ಧರ್ಮವು ನಿರಂತರವಾಗಿ ಯಾವುದರಿಂದ ಮುಂದೆ ನಡೆಕೊಂಡು ಹೋಗ್ತಾ ಇರುತ್ತದೆ? ಧರ್ಮವು ದಾನದ ಮೇಲೆ ನಿರ್ಭರಿತವಾಗಿದೆ. ಎಲ್ಲಿಯ ತನಕ ದಾನ ಮಾಡುವ ಪ್ರಕ್ರಿಯೆ, ದಾನ ಮಾಡುವಂತ ದಾತಾರರು ದಾನವನ್ನ ಮಾಡ್ತಾ ಇರ್ತಾರೆ, ಅಲ್ಲಿಯ ತನಕ ಪಾತ್ರಗಳು ಸಹ ಪ್ರಾಪ್ತವಾಗ್ತಾ ಇರ್ತವೆ. ಪಾತ್ರಗಳು ಇದ್ದಾಗ ಧರ್ಮದ ಬೋಧನೆ ಆಗ್ತದೆ. ಧರ್ಮವನ್ನ ತಿಳಿಸಿ ಹೇಳುವವರು ಉತ್ತಮವಾದಂತ ಪಾತ್ರದವರು. ಅಂತ ಪಾತ್ರಗಳು ಇರಬೇಕಾದ್ರೆ ದಾತಾರ ಬೇಕು. ಎಲ್ಲಿ ತನಕ ದಾನ ಮಾಡುವರಿದ್ದರೆ ಅಲ್ಲಿ ತನಕ ಧರ್ಮಾತ್ಮರು ಧರ್ಮವೂ ಸಹ ನಿರಂತರವಾಗಿ ಭರತ ಕ್ಷೇತ್ರದಲ್ಲಿ ಮುಂದೆ ನಡೀತಾ ಇರುತ್ತದೆ. ಯಾವಾಗ ದಾನ ಮಾಡುವವರ ಅಭಾವವಾಗ್ತದೆ, ಹಾಗೆ ಧರ್ಮದ ಭರತ ಕ್ಷೇತ್ರದಲ್ಲಿ ಅಭಾವವಾಗ್ತದೆ. ಧರ್ಮ ಭರತ ಕ್ಷೇತ್ರದಲ್ಲಿ ಪಂಚಮಕಾಲ
ದಾನ ಮಾಡಲು ತನಕ ಧರ್ಮ ಇರುತ್ತದೆ. ಅದಕ್ಕೆ ಪಂಚಮ ಕಾಲದಲ್ಲಿ ಧರ್ಮ ಯಾವುದರ ಮೇಲೆ ನಿರ್ಭರಿತವಾಗಿದೆ ಅಂದರೆ ಧರ್ಮ ದಾನದ ಮೇಲೆ ನಿರ್ಭರವಾಗಿದೆ. ಅದಕ್ಕಾಗಿ ದಾನವನ್ನು ಮಾಡಬೇಕು. ಯಾವುದಕ್ಕಾಗಿ? ನನ್ನ ಆತ್ಮಧರ್ಮದ ರಕ್ಷಣೆಗಾಗಿ, ಪರಮಾತ್ಮ ಅಂದರೆ ಬೇರೆ ಆತ್ಮ ಜೀವದ ಧರ್ಮದ ರಕ್ಷಣೆಗಾಗಿ ದಾನವನ್ನು ಮಾಡಬೇಕು. ದಾನ ಮಾಡುವುದು ಶ್ರಾವಕರ ಆದ್ಯವಾದಂಥ ಕರ್ತವ್ಯವಿದೆ, ಅವಶ್ಯಕವಾದಂಥ ಕ್ರಿಯೆ ಇದೆ. ಆಚಾರ್ಯರು ದಾನ ಪೂಜೆ ಮಾಡದವರಿಗೆ ನಾಸಾವಿಯಾಣ ಅಂತ ಹೇಳಿದರು. ಶ್ರಾವಕರಲ್ಲ. ಯಾರು ಈತರಾದ ಭಗವಂತನ ಪೂಜೆಯನ್ನು ಮಾಡಲ್ಲ, ದೀಪ ಶಾಸ್ತ್ರ ಗುರುಗಳನ್ನ ಪೂಜಿಸಲ್ಲ ಪ್ರತಿದಿನ, ಮತ್ತು ಯಾರು ಸತ್ಪಾತ್ರಕ್ಕೆ ದಾನವನ್ನ ಮಾಡಲ್ಲ, ಅವರು ಶ್ರಾವಕರಲ್ಲ. ಶ್ರಾವಕರಾದವರು ಮನೆಯ ಬಾಗಿಲಿಗೆ ಬಂದಂತ ಅತಿಥಿಗಳಿಗೆ ತಮ್ಮ ಶಕ್ತಿ ಇದ್ದಷ್ಟು ದಾನವನ್ನ ಮಾಡದೆ ಹಾಗೆ ಕಳಿಸೋರು. ತನ್ನ ಶಕ್ತಿ ಎಷ್ಟಿದೆ, ತನ್ನಲ್ಲಿ ಏನಿದೆ, ತನ್ನ ಯೋಗ್ಯತಾ ಏನಿದೆ ಅದಕ್ಕೆ ಅನುಗುಣವಾಗಿ ಪ್ರತಿ ಶ್ರಾವಕರು ಸಹ ಪ್ರತಿದಿನವೂ ಸಹ ಅವರು ದಾನದ ನಿರೀಕ್ಷೆಯನ್ನ ಮಾಡಿ ಸತ್ಪಾತ್ರಗಳನ್ನು ನೋಡಿ ದಾನವನ್ನು ಮಾಡ್ತಾರೆ. ದಾನ ಮಾಡುವುದರಿಂದಲೇ ಶ್ರಾವಕರ ಏನಾಗುತ್ತದೆ, ಸಾರ್ಥಕತೆ ಆಗುತ್ತದೆ. ಶ್ರಾವಕ ಧರ್ಮದ ಸಾರ್ಥಕತೆ ದಾನ ಮಾಡುವುದರಿಂದ, ಸತ್ಕ್ರಿಯೆಗಳನ್ನು ಪಾಲನೆ ಮಾಡುವುದರಿಂದ, ದಾನವನ್ನು ಮಾಡುವುದರಿಂದ ಸ ಮತ್ತು ಪರದ ಆತ್ಮದ ಕಲ್ಯಾಣವಾಗುತ್ತದೆ. ಸ ಆತ್ಮದ ಕಲ್ಯಾಣ, ಪರ ಆತ್ಮದ ಕಲ್ಯಾಣ. ದಾನ ಮಾಡುವುದು ನಮ್ಮ ಆತ್ಮ ಕಲ್ಯಾಣಕ್ಕಾಗಿ, ನಮ್ಮ ಕರ್ಮ ನಿರ್ಜನೆಗಾಗಿ. ದಾನವನ್ನ ಯಾರಿಗೆ ಮಾಡಬೇಕು? ದಾನವನ್ನ ಉತ್ತಮ, ಮಧ್ಯಮ, ಜಗನ್ನೇ ಎನ್ನುವ 3 ಪಾತ್ರಗಳಿಗೆ ದಾನವನ್ನ ಮಾಡಬೇಕು. ಮುನಿ, ಆರಿಕ, ಶ್ರಾವಕ, ಶ್ರಾವಿಕ. ಶ್ರಾವಕ, ಶ್ರಾವಿಕ ಅಂದ್ರೆ ಇವರಿಗೆ ದಾನವನ್ನ ಮಾಡಬೇಕು. ತಮ್ಮ ಧನ ಸಂಪತ್ತಿನ ತ್ಯಾಗವನ್ನ ಮಾಡುವುದರೊಂದಿಗೆ 4 ಪ್ರಕಾರದ ದಾನವನ್ನು ಮಾಡುವುದು. ದಾನ ಮಾಡುವಂತ ದಾತಾರರು 4 ಪ್ರಕಾರದ ಪಾತ್ರಗಳಿಗೆ ದಾನವನ್ನ 3 ಪ್ರಕಾರದ ಪಾತ್ರಗಳಿಗೆ 4 ಪ್ರಕಾರದ ದಾನವನ್ನ ಮಾಡುತ್ತಾರೆ. ಮುನಿ, ಆರಿಕ, ಶ್ರಾವಕ, ಶ್ರಾವಿಕ. ಅಂದರೆ ಶ್ರಾವಕ ಶ್ರಾವಿಕೆಯರಲ್ಲಿ ಬರ್ತಾರೆ. ಶ್ರಾವಕ ಶಿರೋಮಣಿ, ಉತ್ತಮವಾದಂಥ ಪಾತ್ರದವರು ಮಹಾವತಿಗಳು. 6-7 ಗುಣಸ್ಥಾನದಲ್ಲಿರುವಂಥವರು, 6ನೇ ಗುಣಸ್ಥಾನದ ಮೇಲಿರುವಂಥವರು, ಪ್ರಮಥ ಅಪ್ರಮಥ ಗುಣಸ್ಥಾನ ಆದಿ. ಅದಕ್ಕಿಂತ ಕೆಳಗಿನವರು ಮಧ್ಯಮ ಪಾತ್ರರು, ಅಂದರೆ 5ನೇ ಗುಣಸ್ಥಾನದಲ್ಲಿ ಆರಿಕ ಅವರು ಮತ್ತು ಚುಲ್ಲಕರು, ಐಲಕರು, ಚುಲ್ಲಕಿಯರು ಮತ್ತು ಪ್ರತಿಮಾಧಾರಿ ಶ್ರಾವಕರು ಮಧ್ಯಮ ಪಾತ್ರದವರು ಇದ್ದಾರೆ. ಯಾರು ಪ್ರತಿಮೆಯನ್ನು ಧಾರಣೆ ಮಾಡಿದ್ದಾರೆ ಇವರಿಗೆ ಗುಣಸ್ಥಾನ 5 ಇರುತ್ತದೆ. ಇವರು ಒಂದು ಪಾತ್ರ ಇದೆ. ಶ್ರಾವಕರು ಉತ್ತಮ ಪಾತ್ರಗಳು ಸಿಗದಿದ್ದರೆ ಮಧ್ಯ ಪಾತ್ರದವರನ್ನ ಅವರಿಗೆ ದಾನ ಕೊಡ್ತಾರೆ. ಮಧ್ಯಮ ಪಾತ್ರದವರು ಆರೈಕೆಯವರು, ಚುಲ್ಲಕರು, ಐಲಕರು ಉದ್ದಿಷ್ಟ ದೋಷ ತ್ಯಾಗ ಇರ್ತದೆ. ಆಮಂತ್ರಣವನ್ನು ಮಾಡ್ರಿ ಬರೋಲ್ಲ. ನಮ್ಮ ಮನೆಗೆ ಆಹಾರಕ್ಕೆ ಬನ್ನಿ ಮಹಾರಾಜನೇ, ಅಥವಾ ನಿಮಗಾಗಿ ಆಹಾರವನ್ನು ತಯಾರು ಮಾಡಿದ್ವಿ, ಅವರಿಗಾಗಿ ತಯಾರು ಮಾಡಿದರೆ ಅವರು ಅದರ ಗ್ರಹಣವನ್ನು ಮಾಡೋಲ್ಲ. ಉದ್ದಿಷ್ಟ ತ್ಯಾಗ ಇರ್ತದೆ ಅವರಿಗೆ. ಉದ್ದಿಷ್ಟ ತ್ಯಾಗ ಪ್ರತಿಮಾ ಅನ್ನೋದೇ 11ನೇ ಪ್ರತಿಮಾ. ಇನ್ನು ಮಹಾವ್ರತಿಗಳಿಗಂತೂ ಅವಶ್ಯವಾಗ ಪೂರ್ಣವಾಗಿ ಉದ್ದಿಷ್ಟ ತ್ಯಾಗ ಇದೆ. ಇವರು ಆಮಂತ್ರಣವನ್ನು ಮಾಡದೆ ಬರೋಲ್ಲ. ದ್ವಾರ ಪ್ರತೀಕ್ಷೆಯನ್ನ ಮಾಡ್ತಾ ಇದ್ರೆ ದ್ವಾರದಲ್ಲಿ ನಿಂತ್ಕೊಂಡು ಪ್ರತೀಕ್ಷೆಯನ್ನ ಮಾಡ್ತಾ ಇರುವಂಥದ್ದು. ಅತಿಥಿಗಳು ಇಂದು ನಮ್ಮ ಮನೆಗೆ ಬರ್ತಾರೋ, ಬರಬಹುದು, ಅಥವಾ
ಬರ್ತಾರೋ ಅನ್ನುವಂಥ ಬರುವಂತ ಸಮಯವನ್ನು ನೋಡಿ ಕಾಯುವಂಥದ್ದು. ಆದರೆ ಬಂದ್ರೆ ಅವರಿಗೆ ನಮ್ಮಲ್ಲಿರುವಂತಹ ವಸ್ತುಗಳನ್ನು ದಾನವನ್ನು ಕೊಡುವಂಥದ್ದು. ಪ್ರತೀಕ್ಷೆ ಮಾಡುವುದಕ್ಕೆ ಯಾರನ್ನ ಕೇಳಬೇಕಾಗಿಲ್ಲ. ಯಾರು ಕಮಿಟಿಯವರನ್ನ, ಸಮಾಜವನ್ನ ಯಾರನ್ನು ಕೇಳುವ ಅವಶ್ಯಕತೆ ಇಲ್ಲ. ಯಾವ ಶಾಸ್ತ್ರದಲ್ಲೂ ಸಹ ಇಲ್ಲ. ಪ್ರತಿಯೊಬ್ಬ ಶ್ರಾವಕರು ಸಹ ಅತಿಥಿಗಳ ಪ್ರತೀಕ್ಷೆಯನ್ನ ಮಾಡಿ ಆಹಾರವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಯಾರು ಶ್ರಾವಕರಿದ್ದಾರೆ, ಶ್ರಾವಕರು ಅಂತ ಯಾರಿಗೆ ಹೇಳ್ತಾರೆ? ಶ್ರದ್ಧಾವಾನ್, ವಿವೇಕವಾನ್, ಕ್ರಿಯಾವಾನ್, ಶ್ರದ್ಧೆ ಉಳ್ಳವರಾಗಿರ್ತಾರೆ. ಜಿನವಚನದ ಮೇಲೆ, ಜಿನೇಂದ್ರ ಭಗವಂತರು ಹೇಳಿರುವಂತಹ ವಚನದ ಮೇಲೆ ಆಗಮದಲ್ಲಿರತಕ್ಕಂಥ ಆಗಮಕವಾದಂಥ ಶಬ್ದಗಳನ್ನ ಅದರ ಮೇಲೆ ಶ್ರದ್ಧೆಯನ್ನು ಉಳ್ಳವರಾಗಿರ್ತಾರೆ. ಆಗಮದಲ್ಲಿ ಯಾವ ಪ್ರಕಾರ ಹೇಳಿದರೆ ಆ ಪ್ರಕಾರ ಶ್ರದ್ಧೆಯನ್ನ ಮಾಡ್ತಾರೆ. ಆಗಮನ ಹೇಳಿದರೆ ಆಚಾರ್ಯರು ಎರಡು ಪ್ರಕಾರ ಧರ್ಮದ ಕಥನವನ್ನು ಮಾಡಿದರು. ಒಂದು ಶ್ರಾವಕ ಧರ್ಮ, ಇನ್ನೊಂದು ಮುನಿಗಳ ಧರ್ಮ. ಅನಾಗಾರ ಧರ್ಮ, ಸಾಗರ ಧರ್ಮ. ಅನಾಗಾರ ಧರ್ಮ ಒಂದು ಮಹಾಮೂರ್ತಿಗಳಲ್ಲಿದೆ. ಇನ್ನು ಅವರು ತತ್ಸಂಬಂಧಿ ಅವರಿಗಾಗಿ ಮಾಡಿದಂತ ಆಹಾರವನ್ನ, ನಿಮಂತ್ರಣವನ್ನು ಕೊಟ್ಟರೆ ಅವ್ರ ಮನೆಗೆ ಹೋಗಿ ಅವರು ಆಹಾರ ಸ್ವೀಕಾರವನ್ನು ಮಾಡುವರು. ಇನ್ನು ಶ್ರಾವಕರು ತಮಗಾಗಿ ಮಾಡಿಕೊಂಡಿರ್ತಾರೆ. ಅತಿಥಿಗಳು ಬಂದ್ರೆ ಆಚಾರ್ಯರು ಅವರಿಗೆ ದಾನವನ್ನು ಕೊಟ್ಟು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಯಾರು ದಾನ ಕೊಡದೆ ಕೇವಲ ತಾವೇ ತಮ್ಮ ಹೊಟ್ಟೆಯನ್ನ ಅಥವಾ ತಮ್ಮ ಉದರವನ್ನ ತುಂಬಿಸಿಕೊಳ್ತಾರೆ ಅಂತ ಹೇಳಿದ್ರೆ ಆಚಾರ್ಯರು ಪಶುವಿಗೆ ಸಮಾನ ಅಂತ ಹೇಳಿದ್ದಾರೆ. ಅದನ್ನು ಸಹ ಅತಿಥಿಗಳು ಸಿಗುವುದು ಬಹಳ ದುರ್ಲಭವಾದಂಥದ್ದಿದೆ. ಪ್ರತೀಕ್ಷೆ ಮಾಡಿದಾಗಲ್ಲ ಅತಿಥಿಗಳು ಪ್ರಾಪ್ತವಾಗಲ್ಲ. ಪುಣ್ಯದ ಉದಯದಿಂದ ಜೀವಿಗಳಿಗೆ ಒಮ್ಮೊಮ್ಮೆ ಶ್ರಾವಕರಿಗೆ, ಶ್ರಾವಕ ಧರ್ಮವನ್ನು ಪಾಲನೆ ಮಾಡುವಂತ ಶ್ರಾವಕರಿಗೆ ಉತ್ತಮವಾದ ಪಾತ್ರ, ಮಧ್ಯಮವಾದ ಪಾತ್ರ, ಜಗನ್ಯ ಪಾತ್ರಗಳು ಪ್ರಾಪ್ತವಾಗುತ್ತದೆ. ಅದರಲ್ಲೂ ಸಹ ಉತ್ತಮ ಪಾತ್ರ ಪ್ರಾಪ್ತವಾಗುವುದು ಬಹು ಪುಣ್ಯದಿಂದ ಪ್ರಾಪ್ತವಾಗುತ್ತದೆ. ದಾನ ಕೊಡಬೇಕಂದಾಗೆಲ್ಲ ಉತ್ತಮ ಪಾತ್ರಗಳು ಸಿಗಲ್ಲ. ಆದರೆ ಉತ್ತಮ ಪಾತ್ರಗಳು ಒಂದು ವೇಳೆ ಸಿಗುವಂತದ್ದಿದ್ದಾರೆ ಇದೆ ಅಂದ್ರೆ ಊರಲ್ಲಿ ಮುನಿ ಮಹಾರಾಜರಿದ್ದಾರೆ, ಅಕ್ಕಪಕ್ಕದಲ್ಲಿ ಇದ್ದಾರೆ ಅಂದ್ರೆ ಎಲ್ಲಾ ಶ್ರಾವಕರು ಸಹ ಪ್ರತಿದಿನ ಪ್ರತೀಕ್ಷೆಯನ್ನ ಮಾಡಿ ಆಹಾರವನ್ನು ಮಾಡಬೇಕು. ನಮ್ಮ ಮನೆಯಲ್ಲಾಗಲಿ, ನಮ್ಮ ಮನೆಯು ಮಂಗಲವಾಗಲಿ, ಮನೋ ಮಂಗಲವಾಗಲಿ ಎಂದು ನಮ್ಮ ಜೀವನ ಸಾರ್ಥಕ. ಪ್ರತಿದಿನವೂ ಸಹ ನಮಗೆ ಅತಿಥಿಗಳಿಗೆ ದಾನ ಕೊಡುವಂತ ಸೌಭಾಗ್ಯ ಪ್ರಾಪ್ತವಾಗ್ತದೆ ಅಂದ್ರೆ ನಮ್ಮಷ್ಟು ಭಾಗ್ಯಶಾಲಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ. ನಮ್ಮ ಜೀವನ ಸಾರ್ಥಕವಾದಂತಿದೆ. ಪ್ರತಿದಿನ ಸಿಕ್ಕಿದ್ರು ಸಹ ಯಾರು ಶ್ರಾವಕರಿದ್ದಾರೆ, ಶ್ರದ್ಧಾವಾನರಿದ್ದಾರೆ, ಅವರು ಅಹೋ ಬಾಕಿ ಮನೆಯ ಬಾಗಿಲಿಗೆ ಅತಿಥಿಗಳು ಬರ್ತಾ ಇದ್ದಾರೆ ಎಂದು ನಮಗೆ ದಾನವನ್ನು ಕೊಡುವಂತ ಸೌಭಾಗ್ಯ ಪ್ರಾಪ್ತವಾಗ್ತಿದೆ ಅಂತೇಳಿ ಬಹಳ ಸಂತೋಷವನ್ನು ಉಳ್ಳವರಾಗಿರ್ತಾರೆ. ಇಲ್ಲ ಮಹಾರಾಜ ಪ್ರತಿದಿನ ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಇಲ್ಲ. ಪ್ರತಿದಿನ ಪ್ರತಿ ಕ್ಷಣ ಬೆಳಿಗ್ಗೆ ಏಳುವಾಗಲೇ ಭಾವನೆಯನ್ನ ಮಾಡ್ತಾರೆ. ಹೇ ಭಗವಾನ್, ಇಂದಿನ ಜೀವನ ಬೆಳಗಾಗ್ತಾ ಇದೆ, ಸೂರ್ಯ ಉದಯವಾಗ್ತಾ ಇದೆ. ಹಾಸಿಗೆಯಿಂದ ಏಳುವಾಗಲೇ ಸಹ ಸದ್ಭಾವನೆಯೊಂದಿಗೆ ಶ್ರಾವಕನು ಹಾಸಿಗೆಯಿಂದ ಹೇಳುತ್ತಾರೆ. ಇವತ್ತು ನಾನು ಕಣ್ಣು ತೆರಿತಾ ಇದ್ದೀನಿ, ಇಂದು ಬೆಳಿಗ್ಗೆ ಜಿನೇಂದ್ರ ಭಗವಂತರ ದರ್ಶನವನ್ನ ಮಾಡುವಂಗೆ ಆಗಲಿ ಮತ್ತು ಜಿನೇಂದ್ರ ಭಗವಂತರಿಗೆ ಅಭಿಷೇಕ ಪೂಜೆಯನ್ನು ಮಾಡುವಂತ ಪರಮ ಸೌಭಾಗ್ಯ ಪ್ರಾಪ್ತವಾಗಲಿ. ಸತ್ಪಾತ್ರಗಳಿಗೆ ದಾನವನ್ನು ಕೊಡುವಂತ ಸದಾವಕಾಶ ಇವತ್ತು ಪ್ರಾಪ್ತವಾಗಲಿ. ನನಗೆ ಸತ್ಕ್ರಿಯೆಗಳನ್ನ ಪಾಲನೆ ಮಾಡುವಂತ ಇಂದಿನ ಜೀವನ, ಇವತ್ತಿನ ದಿನ ಏನಾಗಲಿ ಮಂಗಲವಾಗಲಿ. ಪ್ರತಿದಿನ ಭಾವನೆಯನ್ನು ಮಾಡ್ತಾರೆ. ಒಂದ್ ದಿವಸ ಅಲ್ಲ, ಯಾವಾಗಾದ್ರೂ ಒಂದ್ ದಿವಸ ಬಂದು ಮುನಿಗಳಿಗೆ ಯಾವುದೋ ಖ್ಯಾತಿ, ಲಾಭ, ಮಾನ, ಸನ್ಮಾನದಿಂದಾಗಲಿ ಅಥವಾ ನಾವು ಒಂದು ಆಹಾರ ಕೊಡಿದ್ರೆ ಏನ್ ಹೇಳ್ತಾರೆ ಜನ, ಅಥವಾ ಯಾವುದಾದ್ರೂ ಕಮಿಟಿಯವರು ಸಮಾಚಾರ ಹೇಳಿದ್ರು, ಪಾಳೆ ಮಾಡಿದ್ರು,
ನೀವೊಂದು ಚೌಕಾತ್ರಿ, ಇವರೊಂದು ಚೌಕಾತ್ರಿ, ಮಹಾರಾಜ ಚಾತುರ್ಮಾಸ ನಡೀತಾ ಇದೆ, ಅವ್ರು ಹೇಳಿದ್ರು ಬಂದು ಇವ್ರು ಹಚ್ಚಿದ್ರು. ಅಥವಾ ಯಾರು ಎಲ್ಲರ ಬಲ್ಲ ಆಹಾರ ಆಯ್ತು ನಿಮ್ಮಲ್ಲಿ ಆಹಾರ ಆಗಲಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ಹಚ್ಚಿದ್ರು ಅಂದ್ರೆ ಇದು ಸಾರ್ಥಕತೆ ಇಲ್ಲ. ಬಂಧುಗಳೇ, ನೀವು ದಾನವನ್ನು ಮಾಡ್ತಾ ಇದ್ದೀರಿ, ಉತ್ಕೃಷ್ಟ ಭಾವದೊಂದಿಗೆ ದಾನವನ್ನು ಮಾಡಿ, ಯಾವುದೇ ಅಪೇಕ್ಷೆ ಇಟ್ಕೊಂಡು ಮಾಡಬೇಡಿ. ಒಂದು ವೇಳೆ ಪಾತ್ರಗಳು ಸಿಕ್ಕಿದ್ರೆ ಆ ಭಾಗ್ಯ, ಸಿಗದೇ ಇದ್ರೂ ಸಹ ಪ್ರತಿದಿನ ಶುದ್ಧವಾದ ಆಹಾರವನ್ನು ಮಾಡ್ಕೋಬೇಕು, ನಮಗಾಗಿ ಮಾಡ್ಕೋಬೇಕು ಮತ್ತು ಬಂದವರಿಗೆ ಕೊಡಬೇಕು. ಬರದೇಗಿದ್ರೆ ಇಲ್ಲ, ನಮಗೆ ಬೇರೆ ಅವ್ರಿಗೆ ಬೇರೆ. ನಮಗೆ ಮೊದಲನೇ ದಿನ ತಯಾರು ಮಾಡಿ ಇಟ್ಕೊಳ್ಳುವಂಥದ್ದು, ಮೊದಲನೇ ದಿವಸ ಇಟ್ಟು ಎಲ್ಲ ಬೀಸಿ ಎಲ್ಲ ಇಟ್ಕೊಳ್ಳೋದು. ಆದರೆ ಮಹಾರಾಜ ಬಂದ್ರೆ ಮಾತ್ರ ಬೇರೆ ಇಲ್ಲ, ಈಗ ಮಾಡಬಾರ್ದು, ಇದು ದೋಷ ಆಗ್ತದೆ. ಮಹಾರಾಜ ನೀವು ಒಂದ್ ದಿವಸ ಮುನಿ ಆಗಲೇಬೇಕು, ನೀವು ಒಂದ್ ದಿವಸ ಮಹಾಭಾರತವನ್ನು ಗ್ರಹಣೆ ಮಾಡಲೇಬೇಕು. ಸಂಯಮವನ್ನು ಇಲ್ಲದೆ ಯಾರಿಗೂ ಮುಕ್ತಿ ಇಲ್ಲ. ದೊಡ್ಡ ದೊಡ್ಡ ಸಂಯಮವನ್ನು ಪಾಲನೆ ಮಾಡ್ಲಿಕ್ಕೆ ಆಗದಿದ್ರೆ ಸ್ವಲ್ಪವಾರು ಸಂಯಮ ಪಾಲನೆ ಮಾಡಲ್ಲ. ಮುನಿ ಮಹಾರಾಜರು ಹತ್ತಿರದಲ್ಲಿದ್ದಾರೆ, ಊರಲ್ಲಿದ್ದಾರೆ. ನಮ್ಮ ಬಸ್ತಿಯಲ್ಲಿ ಮುನಿ ಮಹಾರಾಜನ ಚಾತುರ್ಮಾಸ ನಡೀತಾ ಇದೆ, ಅಥವಾ ಮುನಿ ಮಹಾರಾಜ ನಮ್ಮೂರಿಗೆ ವಿಹಾರ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಆ ದಿನವಾದರೂ ಆ ದಿವಸವಾದರೂ ಸಹ ಶುದ್ಧವಾದ ಆಹಾರ ಮಾಡಿಕೊಂಡು ಪ್ರತೀಕ್ಷೆ ಮಾಡಲ್ಲ. ಪ್ರತಿದಿನ ಸಿಗಂಗಿಲ್ಲ, ಪ್ರತೀಕ್ಷೆ ಮಾಡಿದ ತಕ್ಷಣ ಸಿಗ್ತಾರೆ ಮಹಾರಾಜರು ಇಲ್ಲ. ಮತ್ತು ಯಾರ ಭಾಗ್ಯದಲ್ಲಿರುತ್ತದೆ ಅವರ ಮನೆಯಲ್ಲಿ ಆಹಾರವಾಗ್ತದೆ. ಇಲ್ಲ, ನಾನಿವತ್ತು ಚೌಕ ಮಾಡಿದ್ದೆ, ನಾನು ಭಾವನೆ ಮಾಡ್ಕೊಂಡಿದ್ದೆ, ನೀವು ಯಾರು ಪ್ರದಾನ ಮಾಡಬಾರ್ದು, ನಮ್ಮಲ್ಲೇ ಆಗುದು, ಇದು ಏನಾಗ್ತದೆ, ದೋಷವಾಗ್ತದೆ. ಈ ರೀತಿ ಭಾವನೆಗಳನ್ನ ಮಾಡಬಾರದು. ಯಾರಿಗೂ ಸಹ ಅವರಿಗೆ, ಮಾಡುವವರಿಗೆ, ಕೊಡುವವರಿಗೆ, ದಾನವನ್ನ ಮಾಡುವವರಿಗೆ ದಾನ ಮಾಡಬಾರದು ಅಂತ ಹೇಳಿದ್ರೆ ಅಂತರಾಯಿಕರನ್ನು ಬಂಧವಾಗ್ತದೆ. ಯಾರಿಗೂ ಮನ ಮಾಡಬಾರದು. ಅವರು ಸ್ವಇಚ್ಛೆ ದಾನ ಕೊಡುವುದಕ್ಕೆ ಅವರು ಸ್ವತಂತ್ರ ಇದ್ದಾರೆ. ಸರಿ, ಅವಶ್ಯಗಳನ್ನ ಪಾಲನೆ ಮಾಡಿದ್ರೆ ಪ್ರತಿಯೊಬ್ಬ ಶ್ರಾವಕರು ಸ್ವತಂತ್ರರಿದ್ದಾರೆ. ಪ್ರತಿದಿನ ಸಹ ಮಾಡಬೇಕು, ಪ್ರತಿದಿನ ಭಾವನೆಯನ್ನು ಮಾಡಬೇಕು. ಯಾರ ಭಾಗ್ಯದಲ್ಲಿದೆ ಅವರ ಮನೆಯಲ್ಲಿ ಆಹಾರವಾಗ್ತದೆ. ಒಂದು ವೇಳೆ ಯಾರಾದರೂ ಸಹ ಹೇಳಿದ್ರು, ಭಾವನೆ ಇಟ್ಟುಕೊಂಡು ದಿವಸ ಅವರಿಗೆ ಶುದ್ಧವಾಗಿ ಆಹಾರ ಮಾಡ್ಕೊಂತಿದ್ರು, ಸತ್ಪಾತ್ರೆ ಕೊಡುವಂತ ಭಾವನೆ ಮಾಡ್ತಿದ್ರು, ಬೇರೆ ಯಾರಾದ್ರೂ ಮಾಡಬೇಡಿ ಅಂತ ಹೇಳಿದ್ರು, ಪ್ರದಾನ ಮಾಡಬೇಡಿ ನೀವು ಅಂತ ಹೇಳಿದ್ರು. ಮನೆಗಳಿಗೆ ಉಪವಾಸ ಆಯ್ತು ಆ ದಿವಸ, ದೋಷ ಆಗುದು ಯಾರಿಗೆ? ಯಾರು ಬೇಡ ಅಂತ ಹೇಳಿದ್ರು ಅವರಿಗೆ ಆಹಾರ. ಒಂದು ವೇಳೆ ಮುನಿ ಮಹಾರಾಜರಿಗೆ ಅಂತರಾಯ ಆಗದೇ ಇದ್ರು, ಉಪವಾಸ ಆಗದೇ ಇದ್ರು ಪಾಪ ಅಂತ ಬಂದ ಆಗ್ತದೆ. ಅವರಿಗೆ ಬೇಡ ಅಂತ ಹೇಳಿದ ತಕ್ಷಣವೇ ಅವರಿಗೆ ಪಾಪ ಬಂದ ಆಗ್ತದೆ, ಅಂತರಾಯಗಳು ಬಂದು ಆಗ್ತದೆ. ಅಂತರಾಯವನ್ನು ಬಂಧ ಮಾಡ್ಕೊಳ್ಬಾರ್ದು. ನಿಮ್ಮಲ್ಲಿ ಏನಿದೆ ಅದನ್ನೇ, ನೀವೇನು ಊಟ ಮಾಡಿದ್ರಿ ಅದನ್ನೇ, ಅದರ ಮುನಿ ಮಹಾರಾಜರು ಕೃತಿಗಳು ಒಂದೇ ಸಲ ಆಹಾರ ಮಾಡ್ತಾರೆ. ಅವರಿಗೆ ತ್ಯಾಗ, ತಪಸ್ಯ, ಸಂಯಮವನ್ನು ಪಾಲನೆ ಮಾಡೋದಕ್ಕೆ ಎಂತ ಆಹಾರದ ಅವಶ್ಯಕತೆ ಇರ್ತದೆ. ನಿರ್ವಿಕಲ್ಪದಿಂದ ಅವರು 24 ಗಂಟೆ ಸಾಧನೆ ಮಾಡೋದಕ್ಕೆ ಯಾವುದು ಯೋಗ್ಯವಿರುತ್ತದೆ ಅಂತ ಆಹಾರಗಳನ್ನ ವಿವೇಕವಾದ ಶ್ರಾವಕರು, ಶ್ರದ್ಧೆ ಇರ್ತದೆ ಮತ್ತು ವಿವೇಕಪೂರ್ವಕವಾಗಿ, ಶ್ರದ್ಧಾವಾನ್, ವಿವೇಕವಾನ್, 6 ಅವಶ್ಯಕಗಳನ್ನು ಸಹ ವಿವೇಕಪೂರ್ವಕವಾಗಿ ಕ್ರಿಯಾವಾನ್, ಕ್ರಿಯೆಗಳನ್ನು ಮಾಡ್ತಾರೆ. ಯದ್ವ ತತ್ವ ಮಾಡಂಗಿಲ್ಲ, ಅಥವಾ ಬೇರೆಯವರಿಗೆ ತೋರಿಸೋದಕ್ಕಾಗಿ ಧರ್ಮವನ್ನು ಮಾಡಲ್ಲ. ಸ್ವತಃ ತನ್ನ ಆತ್ಮ ಕಲ್ಯಾಣಕ್ಕಾಗಿ ಮತ್ತು ಪರ ಆತ್ಮ ಕಲ್ಯಾಣಕ್ಕಾಗಿ ಭಾವನೆಯಿಂದ, ಯಾವುದೇ ಅಪೇಕ್ಷೆ ಇಲ್ಲದೆ ನಿರಾಪೇಕ್ಷ ಭಾವನೆಯಿಂದ ಧರ್ಮವನ್ನ ಧರ್ಮಾತ್ಮರು ಸದಾಕಾಲ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಸಕಲ ಅವಶ್ಯಗಳನ್ನು ಪಾಲನೆಯನ್ನು ಮಾಡಬೇಕು. ದಾನದಲ್ಲಿ 4 ಪ್ರಕಾರದ ದಾನಗಳನ್ನು ಹೇಳಿದ್ರು. ಆಹಾರ ದಾನ, ಜ್ಞಾನ ದಾನ, ಔಷಧಿ ದಾನ, ಅಭಯ ದಾನ. ಎಷ್ಟು ಪ್ರಕಾರ ದಾನ ಹೇಳಿದ್ರು? 4 ಪ್ರಕಾರದ ದಾನಗಳನ್ನ ಆಚಾರ್ಯರು ಹೇಳಿದ್ದಾರೆ. ಆಹಾರ ದಾನ, ಆಹಾರ ದಾನವನ್ನು ಮಾಡುವಂಥದ್ದು. ಸತ್ಪಾತ್ರಕ್ಕೆ ಆಹಾರ ದಾನವನ್ನು ಕೊಡುವುದು. ಉತ್ತಮ ಪಾತ್ರ, ಮಧ್ಯಮ ಪಾತ್ರ, ಚರಣ್ಯ ಪಾತ್ರ. ಉತ್ತಮ ಪಾತ್ರದಲ್ಲಿ ಮುನಿ ಮಹಾರಾಜರು ಬರ್ತಾರೆ. ಮಧ್ಯಮ ಪಾತ್ರದಲ್ಲಿ ಮಾತಾಜಿಯವರು, ತೈಲಕರು, ಚುಲ್ಲಕರು, ಇವರೆಲ್ಲ ಉದ್ದಿಷ್ಟ ದೋಷ ತ್ಯಾಗ ಇರುವವರು.
ಇನ್ನು ಅದನ್ನ ಕೆಳಗಿರ್ತಕ್ಕಂಥ ಪ್ರತಿಮಾಧಾರಿಗಳು ಎಲ್ಲ ಪ್ರತಿಮೆಯಿಂದ 1-2 ಪ್ರತಿಮೆಯಿಂದ 10 ಪ್ರತಿಮಾ ತನಕ ಪ್ರತಿಮಾಧಾರಿಗಳೆಲ್ಲರೂ ಸಹ ಬರ್ತಾರೆ. ಅದಕ್ಕಿಂತ ಕೆಳಗಿನ ಪ್ರತಿಮಾಧಾರಿಗಳ 11ನೇ ಪ್ರತಿಮೆಗಿಂತ ಕೆಳಗಿನ ಪ್ರತಿಮಾಧಾರಿಗಳನ್ನ ಆಮಂತ್ರಣ ಕೊಟ್ಟು ಕರ್ಕೊಂಡು ಹೋಗ್ಬೋದು. ಆಮಂತ್ರಣ ಮಾಡಿ ಬರ್ತಾರೆ, ಕರೀದೇ ಬರಂಗಿಲ್ಲ. ಕರೀದೇಗಿದ್ರೆ ಉಪವಾಸ ಇರ್ತಾರೆ, ಆದ್ರೆ ಬರಂಗಿಲ್ಲ. ಮತ್ತು ಶುದ್ಧ ಪೂರ್ವಕವಾಗಿ ಊಟವನ್ನು ಮಾಡ್ತಾರೆ. ಮಡಿ ಮೇಲೆ ಶುದ್ಧವಾಗಿ ಪ್ರತಿಮಾಧಾರಿಗಳು ಮಡಿ ಮೇಲೆ ಆಹಾರ ತೆಗೆದುಕೊಳ್ತಾರೆ. ಆ ಕಡೆ ಅವರಿಗೆ ಆಹಾರ ಆಗುವ ತನಕ ಮಧ್ಯಮ ಪಾತ್ರದಲ್ಲಿದ್ದಾರೆ. ಅವರು ಒಂದ್ಸಲ ಆಹಾರ ಮಾಡ್ತಾ ಇರ್ತಾರೆ, ಕೆಲವರು ಒಂದೇ ಸಲ ಆಹಾರ ಮಾಡಿ ಸಂಜೆ ನೀರು ತಗೊಂತಾರ. ಆದ್ರೆ ಅವರಿಗೆ ಸಾಧನೆಗೆ ಅನುಗುಣವಾಗಿ ಏನ್ ಮಾಡಬೇಕು, ಶುದ್ಧವಾದ ಆಹಾರವನ್ನು ಕೊಡಬೇಕು. ಅವರಿಗೆ ಆಹಾರ ಆಗುವ ತನಕ ಮಡಿಯನ್ನು ಉಳಿಸ್ಕೋಬೇಕು. ಯಾರು ಅಸೈಮಿಗಳು ಮತ್ತು ಯಾರು ಮಡಿ ಪ್ರತಿಮೆ ಇದ್ದಿದ್ದವರು ಅಂತವರಿಗೆಲ್ಲ ಮೊದಲು ಪ್ರತಿಮಾಧಾರಿಗೆ ನಿರಂತರ ಆಹಾರ ಆಗಲಿ, ಎಲ್ಲರ ವಿನಯಪೂರ್ವಕವಾಗಿ ಅವರಿಗೆ ಆಹಾರವನ್ನು ಕೊಡಬೇಕು. ನಂತರ ಅವರು ಆದ್ಮೇಲೆ ಬಾಕಿಯವರೆಲ್ಲ ಗ್ರಹಣೆಯನ್ನು ಮಾಡಬೇಕು. ಒಂದ್ ವೇಳೆ ಮತ್ತೆ ಎಲ್ಲ ಗ್ರಹಣೆಯನ್ನು ಮಾಡಿದ್ರೆ ಅಶುದ್ಧವಾಗ್ತದೆ. ವಿವೇಕ ಇರಬೇಕು, ಇದನ್ನ ವಿವೇಕಪೂರ್ವಕವಾಗಿ ಅವರ ಸಾಧನೆಗೆ ಅನುಗುಣವಾಗಿ ವಿಕಲ್ಪ ಆಗಬಾರದು. ಭಕ್ತಿ ಭಾವದಿಂದ ಅವರು ಇವತ್ತು ಮಧ್ಯಮ ಪಾತ್ರ ಪ್ರಾಪ್ತವಾಗಿದೆ, ಪ್ರತಿ ಶ್ರಾವಕರ ಪ್ರಾಪ್ತವಾಗಿದ್ದಾರೆ, ಪ್ರತಿಗಳು ಸಿಕ್ಕಿದ್ದಾರೆ. ಇವತ್ತು ಪ್ರತಿಮಾಧಾರಿಗಳಿದ್ದಾರೆ, ಇವರು ವೈದ್ಯ ಗುಣಸ್ಥಾನ ಇವರು. ಇಂಥವರು ನಮಗೆ ಸಿಕ್ಕಿದ್ದಾರೆ ಅಂದ್ರೆ ಬಹಳ ಖುಷಿಯಿಂದ ಏನ್ ಮಾಡಬೇಕು, ಆಹಾರವನ್ನ ಕೊಡಬೇಕು ಭಕ್ತಿ ಭಾವದಿಂದ. ಇನ್ನು ಪ್ರತಿಮಾಧಾರಿಗಳ ಶ್ರಾವಕರು ಸಿಗಲಿಲ್ಲ, ಅವಿರ ಸಮಯ ದೃಷ್ಟಿ ಶ್ರಾವಕರು ಯಾರು ಮುಂದೆ ಹೋಗಿ ಪ್ರತಿಮಾವನ್ನ ದೀಕ್ಷೆಯನ್ನು ತೆಗೆದುಕೊಳ್ಳುವುದಕ್ಕೆ ಭಾವ ಮಾಡುತ್ತಿದ್ದಾರೆ, ಜಿನೇಂದ್ರ ಭಗವಂತರ ಧರ್ಮದಲ್ಲಿ ಶ್ರದ್ಧೆಯನ್ನು ಉಳ್ಳವರಾಗಿದ್ದಾರೆ, ಅಂತವರು ಅವಿರತ ಸಮ್ಯ ದೃಷ್ಟಿ ಗುಣಸ್ಥಾನ 4 ವ್ರತ ಇಲ್ಲ, ಏನಿಲ್ಲ ಅವರಲ್ಲಿ ಯಾವುದೇ ರೀತಿಯಾದಂತಹ ವ್ರತಗಳಿರೋಲ್ಲ, ಆದರೆ ಪಾಲನೆಗಳಿವೆ. ಅಷ್ಟಮೂಲ ಗುಣಗಳೆಲ್ಲ ಪಾಲನೆ ಮಾಡ್ತಾ ಇರ್ತಾರೆ. ಮಧು ಮಧ್ಯ ಮಾಂಸಗಳನ್ನ ತ್ಯಾಗ ಮಾಡಿರ್ತಾರೆ, ಮತ್ತು ರಾತ್ರಿ ಭೋಜನ ತ್ಯಾಗ ಇರುತ್ತದೆ, ಕಂದಮೂಲಗಳು ತ್ಯಾಗವನ್ನು ಮಾಡಿರುತ್ತಾರೆ. ಆದಿಯಾಗಿ ಶ್ರದ್ಧೆಯನ್ನು ಉಳ್ಳವರಾಗಿರ್ತಾರೆ. ಜಿನೇಂದ್ರ ಭಗವಂತ ಹೇಳಿದಂತಹ ಧರ್ಮದಲ್ಲಿ ಮೋಕ್ಷ ಮಾರ್ಗದಲ್ಲಿ ಶ್ರದ್ಧೆಯನ್ನು ಇಟ್ಟಿರುವಂತವರು. ವ್ರತದ ಮೇಲೆ ಮೋಕ್ಷ ಮಾರ್ಗ ಇದೇ ಇದೆ. ಜಿನೇಂದ್ರ ಭಗವಂತರು ಬೋಧನೆ ಮಾಡಿದ ತತ್ವದಲ್ಲಿ 6 ದ್ರವ್ಯ, 7 ತತ್ವ, 9 ಪದಾರ್ಥ, 2 ಧರ್ಮದಲ್ಲಿ ಅಟಲವಾದಂತ ಪೂರ್ಣವಾದಂತ ವಿಶ್ವಾಸ, ದೃಢವಾದ ವಿಶ್ವಾಸ ಮತ್ತು ನಿಜವಾದಂತ ವೀತರಾಗ ಭಗವಂತರು ದೇವ ಶಾಸ್ತ್ರ ಗುರುಗಳಲ್ಲಿ ಅಟಲವಾಗಿ ವಿಶ್ವಾಸವನ್ನು ಉಳ್ಳವರು. ಇಲ್ಲ, ಯಾರು ಹೇಳಿದ್ರು ಕೇಳಲ್ಲ, ಇದು ಮೋಕ್ಷ ಮಾರ್ಗ ಇದೇ ಇದೆ, ಎರಡನೇ ಇಲ್ಲ ಅನ್ನುವಂತ ದೃಢವಾದ ವಿಶ್ವಾಸವನ್ನ ಉಳ್ಳಂತವರು ಇವರು ಅವಿರತ ಸಮ್ಯ ದೃಷ್ಟಿ. ನಿಜವಾದ ದೇವ ಶಾಸ್ತ್ರಗಳ ಶ್ರದ್ಧೆ ಇಟ್ಟಿರುವಂತವರು. ತತ್ವದ ಮೇಲೆ 6 ದ್ರವ್ಯ, 9 ಪದಾರ್ಥ, 2 ಧರ್ಮ. ಅವಿರತ ಸಮ್ಯ ದೃಷ್ಟಿ 4ನೇ ಗುಣಸ್ಥಾನ. ಇವರು ಜಗನ್ಯ ಪಾತ್ರ ಇದೆ. ಅವರು ಸಹ ನಿಮ್ಮೂರಿಗೆ ಬಂದ್ರೆ ಅಥವಾ ಅವರು ನಿಮ್ಮಲ್ಲಿ ಬಂದ್ರೆ ಅವರನ್ನ ಕರ್ಕೊಂಡು ಹೋಗ್ತೀವಿ. ನೀವು ಬೇರೆ ಊರಿಗೆ ಹೋದ್ರೆ ನಿಮ್ಮನ್ನು ಅಲ್ಲಿರುವಂತ ಶ್ರಾವಕರು ಕರ್ಕೊಂಡು ಹೋಗ್ತಾರೆ. ಪ್ರತಿ ಊರಲ್ಲೂ ಸಹ ಬಂದಾಗ ಅವಿರತ ಸಮ್ಯ ದೃಷ್ಟಿ ಶ್ರಾವಕರು ಯಾರು ಹೋಟೆಲ್ ತ್ಯಾಗ ಇದೆ, ಕಂದಮೂಲಾದಿಗಳನ್ನು ತ್ಯಾಗ ಮಾಡಿರ್ತಾರೆ, ರಾತ್ರಿ ಭೋಜನ ತ್ಯಾಗ ಇದೆ, ಯಾರು ಅಷ್ಟಮೂಲಗಳನ್ನು ಪಾಲನೆ ಮಾಡ್ತಾ ಇರ್ತಾರೆ, ಅಭ್ಯಾಸ ರೂಪದಲ್ಲಿ ಶ್ರದ್ಧಾ ಇದೆ, ಮುಂದೆ ಹೋಗಿ ತಗೊಳ್ಳೋರಿದ್ದಾರೆ, ಅಭ್ಯಾಸ ಮಾಡ್ತಾ ಇದ್ದಾರೆ, ಯಾರು ಫಂಕ್ಷನ್ ಕಾರ್ಯಕ್ರಮಗಳಲ್ಲಿ ವಿಶೇಷವಾದಂತ ಫಂಕ್ಷನ್ನಲ್ಲಿ ಊಟವನ್ನ ಮಾಡಲ್ಲ, ಸಾಮೂಹಿಕ ಭೋಜನವನ್ನ, ಅಂತವರನ್ನ ಗುರುತಿಸಿ ಕರ್ಕೊಂಡು ಹೋಗುವಂಥದ್ದು ಆದ್ಯ ಕರ್ತವ್ಯ ಇದೆ. ಅಂದ್ರೆ ಜಗನ್ಯ ಪಾತ್ರ ಇದೆ. ಉತ್ತಮ ಪಾತ್ರ, ಮಧ್ಯಮ ಪಾತ್ರ, ಜಗನ್ಯ ಪಾತ್ರ. ಅದಕ್ಕಿಂತ ಕೆಳಗಡೆ 4ನೇ ಗುಣಸ್ಥಾನಕ್ಕಿಂತ ಕೆಳಗಡೆ ಆಚಾರ್ಯರು ಪಾತ್ರವನ್ನು ನೀಡಲಿಲ್ಲ. ಒಂದು ವೇಳೆ ಅದಕ್ಕಿಂತ ಕೆಳಗಿನ ಪಾತ್ರಗಳಿಗೆ ಊಟಾದಿ ಪಾನೀಯಾದಿಗಳನ್ನ ಅವರಿಗೆ ಏನಾದರೂ ಹಸಿದಿದ್ದಾಗ ಅವರಿಗೆ ಕೊಟ್ರೆ ಕರುಣಾದಾನ ಆಗ್ತದೆ. ಏನಾಗ್ತದೆ ಇದು?
ಸತ್ಪಾತ್ರ ದಾನ ಅಲ್ಲ. ಏನಲ್ಲ ಇದು? ಸತ್ಪಾತ್ರಗಳಲ್ಲ. ಹಾಗೆ ಕರುಣೆಯಿಂದ ಕೊಡುವಂಥದ್ದಿದೆ. ಒಂದು ವೇಳೆ ಅದಕ್ಕಿಂತ ಕೆಳಗಿನ ಪಾತ್ರಗಳಿಗೆ 1, 2, 3 ಗುಣಸ್ಥಾನ ಇರುವ ಮಿಥ್ಯಾದೃಷ್ಟಿ ಆದಿ ಜೀವಿಗಳಿಗೆ ಸತ್ಪಾತ್ರವೆಂದು ಕೊಟ್ಟರೆ ಇದಕ್ಕೆ ಏನಾಗ್ತದೆ? ಸತ್ಪಾತ್ರವಲ್ಲ, ಇದು ಉಪಾತ್ರವಾಗ್ತದೆ. ಕರುಣೆಯಿಂದ ಕೊಡುವುದು ಕರುಣಾದಾನ, ಅವರಿಗೆ ಆದಿಗಳನ್ನು ಕೊಡುವಂಥದ್ದು. ಆದರೆ ಯಾವ ಪಾತ್ರಕ್ಕೆ ಯಾವುದನ್ನು ಕೊಡಬೇಕು? ಕರುಣೆಯಿಂದ ಯಾವುದನ್ನು ಕೊಡಬೇಕು? ಅವರು ಹಸಿದ್ರೆ ಊಟವನ್ನು ಕೊಡುವಂಥದ್ದು, ಅಥವಾ ರೋಗಿಯಾದರೆ ಔಷಧಿಯನ್ನು ಕೊಡುವಂಥದ್ದು, ಶುದ್ಧವಾದ ಔಷಧಿಯನ್ನು. ಹಣವಲ್ಲ. ಹಣ ಕೊಡುವುದರಿಂದ ಹಣದಲ್ಲಿ ಏನಾಗ್ತದೆ? ಅನರ್ಥಗಳು ಆಗ್ತದೆ. ಹಣದ ಸದುಪಯೋಗವಾಗದೇ ಇರುವುದು. ಅದಕ್ಕಾಗಿ ಅವಶ್ಯಕತೆ ಇರುವುದನ್ನು ಅವರಿಗೆ ಪೂರೈಸುವಂಥದ್ದು. ಕರುಣೆಯಿಂದ ದುಃಖಿ ಇದ್ದಾರೆ, ಅವರ ದುಃಖವನ್ನು ದೂರ ಮಾಡುವಂಥದ್ದು ಆದಿಯಾಗಿ. ಉತ್ತಮ ಪಾತ್ರಕ್ಕೆ ದಾನ ಕೊಡುವುದರಿಂದ ಉತ್ತಮ ಭೋಗಭೂಮಿ, ಮಧ್ಯಮ ಪಾತ್ರಕ್ಕೆ ದಾನ ಕೊಡುವುದರಿಂದ ಮಧ್ಯಮ ಭೋಗಭೂಮಿ, ಜಗನ್ಯ ಪಾತ್ರಕ್ಕೆ ದಾನ ಕೊಡುವುದರಿಂದ ಜಗನ್ಯ ಭೋಗಭೂಮಿ ಮತ್ತು ಸ್ವರ್ಗಗಳ ಪ್ರಾಪ್ತಿಯಾಗುತ್ತದೆ. ಜಗನ್ಯ ಪಾತ್ರಕ್ಕೆ ದಾನ ಕೊಡುವ ಜಗನ್ಯ ಭೂಮಿ ಸ್ವರ್ಗದ ಪ್ರಾಪ್ತನೂ ಆಗ್ತದೆ. ಕುಪಾತ್ರಕ್ಕೆ ದಾನ ಕೊಡುವುದರಿಂದ ಕುಭೋಗ ಭೂಮಿ ಪ್ರಾಪ್ತವಾಗ್ತದೆ. ಕುಪಾತ್ರಗಳು ಅಂದರೆ ಕುಗುರು, ಕುಲೀವ, ಕುಶಾಸ್ತ್ರಕ್ಕೆ ಕುಗುರು ಭಕ್ತರು, ಕುಶಾಸ್ತ್ರ ಭಕ್ತರು ಮತ್ತು ಕುಗುರುವಿನ ಭಕ್ತರು, ಕುಲೀವರ ಭಕ್ತರು ಆದಿ ದಾನವನ್ನು ಮಾಡುವುದರಿಂದ ಕುಭೋಗ ಭೂಮಿಯ ಪ್ರಾಪ್ತವಾಗ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇನ್ನು ಅಪಾತ್ರಕ್ಕೆ ದಾನ ಮಾಡುವುದರಿಂದ ದುರ್ಗತಿ ಆಗ್ತದೆ. ವ್ಯಸನಾದಿಗಳನ್ನು ಯಾರು ಮಾಡುವಂಥದ್ದಿದ್ದಾರೆ, ಸಪ್ತ ವ್ಯಸನಿಯಿದ್ದಾರೆ, ಅಂಥವರಿಗೆ ಒಂದು ವೇಳೆ ಪಾತ್ರವೆಂದು ತಿಳಿದು ದಾನವನ್ನು ಮಾಡಿದೆ, ಇದು ಪಾತ್ರ ಅಂತ ತಿಳ್ಕೊಂಡ್ರೆ ದಾನ ಮಾಡಿದರೆ ಅದಕ್ಕಾಗಿ ಗತಿಗಳ ಪ್ರಾಪ್ತವಾಗ್ತದೆ. ಅದಕ್ಕಾಗಿ ಸತ್ಪಾತ್ರವನ್ನು ಗುರುತಿಸಿ ದಾನವನ್ನು ಮಾಡಬೇಕು. ಸತ್ಪಾತ್ರಗಳು ಸಿಗುವುದು ಬಹಳ ದುರ್ಲಭವಾದಂಥದ್ದಿದೆ. ಉತ್ತಮ ಪಾತ್ರ ಸಿಗುವುದು ಬಹಳ ದುರ್ಲಭವಾಗಿದೆ. ಬೇಕಾದಾಗ ಸಿಗೋಲ್ಲ. ಆದರೆ ಉತ್ತಮ ಪಾತ್ರವು ನೀವು ಆಮಂತ್ರಣ ಮಾಡಿದರೂ ಬರೋಲ್ಲ. ಆದರೆ ಉತ್ತಮ ಪಾತ್ರವು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಏನು ಮಾಡಬೇಕು? ಅವಶ್ಯವಾಗಿ ದಾನವನ್ನು ಕೊಡಬೇಕು. ಅಥವಾ ಮನೆ ಬಾಗಿಲು ಹಾಕುವಂಥದ್ದು, ಮನೆ ಬಾಗಿಲು ಕೆಲವರು ಹಾಕ್ತಾರೆ. ಮನೆ ಬಾಗಿಲಿಗೆ ಹೋದರೆ ಮನೆಯ ಬಾಗಿಲನ್ನು ಹಾಕಿ ಬಿಡ್ತಾರೆ, ಒಳಗೆ ಇರುತ್ತೆ. ಈ ಪ್ರಕಾರ ಕ್ರಿಯೆಗಳನ್ನು ಮಾಡಬಾರದು. ಏನಾಗಿದೆ? ನಿಮ್ಮ ಪರಮ ಸೌಭಾಗ್ಯ ಶ್ರಾವಕ ಕುಲದ ಶೋಭ ದಾನ ಮಾಡುವುದರಿಂದಲೇ ಆಗ್ತದೆ. ಎಲ್ಲ ಕರ್ಮದ ನಿರ್ಜರಿಯಾಗುವುದು ದಾನ ಮತ್ತು ಪೂಜೆಯಿಂದ ಬಂಧುಗಳೇ. ಅದಕ್ಕಾಗಿ ದಾನ ಮತ್ತು ಪೂಜೆಯ ಮಹತ್ವವನ್ನು ತಿಳ್ಕೋಬೇಕು. ಅದರ ಮಹತ್ವವನ್ನು ತಿಳಿದು ಶ್ರಾವಕರು ಇದನ್ನು ಮಾಡುವುದರಿಂದ ಶ್ರಾವಕ ಕುಲದ ಶ್ರಾವಕರ ಜನ್ಮದ ಸಾರ್ಥಕತೆಯಾಗುತ್ತದೆ. ಅವರು ಶ್ರಾವಕರಾಗಿ ಜನ್ಮ ಪಡೆದಿದ್ದು ಜೀವನ ಸಾರ್ಥಕತೆಯಾಗುತ್ತದೆ. ಸಟ್ ಅವಶ್ಯಗಳನ್ನು ಪಾಲನೆ ಮಾಡುವಂಥವರು ಇವರು ಸಹ ಪರಂಪರೆಯಿಂದ ಮೋಕ್ಷಕ್ಕೆ ಹೋಗುವರಿದ್ದಾರೆ. ಇದೆಲ್ಲ ಪುರಾಣಾದಿಗಳಲ್ಲಿ ಬರ್ತದೆ. ತೀರ್ಥಂಕರಾದಂಥವರು, ಮಹಾಪುರುಷರಾದಂಥವರು ಇವರೆಲ್ಲ ಮೊದಲು ದಾನವನ್ನು ಮಾಡಿದರು, ಪೂಜೆ ಮಾಡಿದರು. ಹಾಗೆಯೇ ನಿಯಮಗಳನ್ನ, ಸಣ್ಣ ಸಣ್ಣ ನಿಯಮಗಳನ್ನು ಪಾಲನೆ ಮಾಡಿದರು. ಇದರ ಫಲಸ್ವರೂಪವಾಗಿ ಉತ್ತಮ ಗತಿಯಲ್ಲಿ ಜನ್ಮವನ್ನು ಪಡೆತಾ, ಸ್ವರ್ಗಾದಿಗಳಲ್ಲಿ ಜನ್ಮವನ್ನು ಪಡೆಯುತ್ತಾ ಮುಂದೆ ಮಹಾಪುರುಷರಾಗಿ ತೀರ್ಥಂಕರಾಗಿ ಪರ್ಯಾಯಗಳನ್ನು ಪ್ರಾಪ್ತ ಮಾಡಿಕೊಂಡು ಮೋಕ್ಷಕ್ಕೆ ಹೋದರು. ಎಲ್ಲ ಶ್ರಾವಕರಾಗಿದ್ದವರೇ ಮುಂದೆ ಹೋಗಿ ಅವರು ಮುನಿ ಆಗ್ತಾ ಈ ಹೋಗಲಿದೆ, ಇನ್ನೊಂದು ಹೋಗಲಿ. ಯಾರು ಸತ್ಪಾತ್ರಕ್ಕೆ ದಾನವನ್ನು ಕೊಡ್ತಾರೆ, ಯಾರು ಭಕ್ತಿ ಭಾವದಿಂದ ಸಟ ಅವಶ್ಯಗಳನ್ನ ಪಾಲನೆಯನ್ನು ಮಾಡ್ತಾರೆ, ದೇವ ಶಾಸ್ತ್ರಗಳಲ್ಲಿ ಶ್ರದ್ಧೆಯನ್ನು ಮಾಡ್ತಾರೆ, ಅವರು ಪರಂಪರೆಯಿಂದ ಮೋಕ್ಷಕ್ಕೆ ಹೋಗುವುದಿದ್ದಾರೆ. ಮುಂದೆ ಹೋಗಿ ಈ ಭವ, ಇನ್ನೊಂದು ಭವ, ಮೊದಲೊಂದು ಭವದಲ್ಲಿ ನಿಶ್ಚಿತವಾಗಿ ಮುನಿ ಆಗ್ತಾರೆ. ಮುನಿಗಳಾಗಿ ಕರ್ಮಗಳನ್ನು ನಿರ್ಣಯ ಮಾಡಿಕೊಂಡು ಮಹಾಪುರುಷಾದಿ ಪರ್ಯಾಯಗಳನ್ನು ಪ್ರಾಪ್ತ ಮಾಡಿಕೊಂಡು ಮೋಕ್ಷಕ್ಕೆ ನಿಶ್ಚಿತವಾಗಿ ಹೋಗ್ತಾರೆ. ಆದರೆ ಯಾರು ಅವಶ್ಯಗಳನ್ನು ಪಾಲನೆ ಮಾಡೋಲ್ಲ, ಯಾರು ಸತ್ಪಾತ್ರಕ್ಕೆ ದಾನವನ್ನು ಕೊಡೋಲ್ಲ, ಅವರು ಸಂಪತ್ತಿದ್ರೂ ಸಹ ದಾನ ಮಾಡೋಲ್ಲ. ಸಂಪತ್ತಿಗೆ ಮೂರೇ ಗತಿ ಇದೆ ಬಂಧುಗಳೇ. ಯಾವುದೇ ಸಂಪತ್ತು ಯಾವ ಜೀವನದೊಂದಿಗೂ ಸಹ
ಸ್ಥಿರವಾಗಿ ಯಾವ ಸಮಯದಲ್ಲೂ ಅವರೊಂದಿಗೆ ಇರೋಲ್ಲ. ಪಾಪ ಪುಣ್ಯದ ಆಧೀನವಾಗಿದೆ ಸಂಪತ್ತು. ಪಂಚೇಂದ್ರಿಯ ವಿಷಯ ಎಲ್ಲ ವಸ್ತುಗಳು ಸಹ ಪಾಪ ಪುಣ್ಯದ ಆಧೀನವಿದೆ. ಸಂಪತ್ತಿ ಮೂರೇ ಗತಿ. ಉತ್ತಮವಾದುದು ದಾನ, ಮಧ್ಯಮವಾದದ್ದು ಭೋಗ, ಜಗನ್ಯವಾದ ನಾಶ ಆಗಿ ಹೋಗುತ್ತದೆ. ಮೂರೇ ಗತಿ ಇರುವುದು, ನಾಲ್ಕನೇ ಗತಿ ಇಲ್ಲ. ನಿಶ್ಚಿತವಾಗಿ ಇದು ನಾಶವಾಗಿ ಹೋಗ್ತದೆ. ಅದಕ್ಕಾಗಿ ಏನು ಮಾಡಬೇಕು? ದಾನವನ್ನು ಮಾಡಬೇಕು. ಆಚಾರ್ಯ ಭಗವಂತರು ಹೇಳ್ತಾರೆ, ಯಾರು ದಾನವನ್ನು ಮಾಡೋಲ್ಲ, ಜಿಪುಣರಾಗಿ ದಾನ ಇಲ್ಲ, ಪೂಜೆ ಇಲ್ಲ, ಸಮಯ ದಾನ ಮಾಡೋಲ್ಲ. ಯಾರಿಗೆ ಸಮಯದ ದಾನವನ್ನು ಮಾಡೋದು ಬಹಳ ಮುಖ್ಯವಾಗುತ್ತದೆ. ಚಾತುರ್ಮಾಸದ ಅವಧಿ ಮುನಿ ಮಹಾರಾಜರು ಪ್ರಾಪ್ತವಾಗಿದ್ದಾರೆ. ಧರ್ಮವನ್ನು ಮಾಡತಕ್ಕಂಥ ನಮಗೆ ಅವಕಾಶಗಳು ಪ್ರಾಪ್ತವಾಗಿದೆ. ಆದರೆ ಸಮಯವಿಲ್ಲ ಅವರಿಗೆ ಬರುವುದಕ್ಕೆ. ದರ್ಶನ ಮಾಡೋದಕ್ಕೆ ಸಮಯವಿಲ್ಲ, ದಾನ ಕೊಡೋದಕ್ಕೆ ಸಮಯವಿಲ್ಲ, ಪೂಜೆ ಮಾಡೋದಕ್ಕೆ ಸಮಯವಿಲ್ಲ, ಹಾಗೆ ಚಿರವಾಣಿಯನ್ನು ಕೇಳುವುದಕ್ಕೆ ಸಮಯವಿಲ್ಲ, ವಯಾವೃತ್ತಿ ಸೇವಾದಿಗಳನ್ನು ಮಾಡುವುದಕ್ಕೂ ಸಮಯವಿಲ್ಲ ಅವರಿಗೆ. ಎಲ್ಲವನ್ನು ಸಹ ದುಡಿಯುವುದರಲ್ಲಿ, ಒಟ್ಟು ಮಾಡುವುದರಲ್ಲಿಯೇ ಪೂರ ಸಮಯವನ್ನು, ದಿನದ 24 ಗಂಟೆಯನ್ನ ನಿದ್ದೆಯಲ್ಲಿ, ಭೋಗದಲ್ಲಿ, ಗಳಿಸುವುದರಲ್ಲಿ ಕಳೆದರೆ ಪೂರ. ಇಂಥವರು ದಾನವೂ ಮಾಡಲ್ಲ, ಸಮಯವನ್ನು ಕೊಡಲ್ಲ. ಅಂಥವರು ಮುಂದೇನಾಗ್ತಾರೆ? ಆಚಾರ್ಯ ಹೇಳ್ತಾರೆ, ಜೋತಾನ್ ನೈ ಕರ್ತಾನೆ, ಧರ್ಮ ನೈ ಕರ್ತಾನೆ, ಓ आगे जाकर के कुंडली मार बन के बैठ जाएंगे. ಅಂದ್ರೆ ಮುಂದಿನ ಭಾಗದಲ್ಲಿ ಏನಾಗ್ತಾರೆ ಅವರು? ಏನಾಗ್ತಾರೆ? ಹಾವಾಗಿ ಜನ್ಮ ಪಡೆದುಕೊಳ್ಳುತ್ತಾರೆ. ಎಲ್ಲ ಗಳಿಸಿಕೊಂಡಿರ್ತಾರೆ ಅದರ ಫಲ ಸ್ವರೂಪವಾಗಿ. ಹಾಗೆ ಒಬ್ಬ ರಾಜ ಇದ್ದ. ಆತನು ರಾಜ ಹೇಗಿರ್ತಾನೆ ಗೊತ್ತಿದ್ದೇನೆ. ಪೂರ್ವದಲ್ಲಿ ಮಾಡಿರುವಂತಹ ಪುಣ್ಯದ ಫಲದಿಂದ ಆತನಿಗೆ ರಾಜಪದ ಪ್ರಾಪ್ತವಾಗಿದ್ದು ಎಲ್ಲ ಸುಖಗಳನ್ನ ಭೋಗಿಸ್ತಾ ಇದ್ದ ಆತ. ಅದಿಷ್ಟೆಲ್ಲ ಇದ್ರೂ ಸಹ ಆತ ಕಿಂಚಿತವಾಗುವ ದಾನವನ್ನ ಮಾಡ್ತಾ ಇರಲಿಲ್ಲ, ದಾನನೇ ಮಾಡ್ತಾ ಇರಲಿಲ್ಲ. ಈಗ ಆತನ ಏನಾಗ್ತದೆ? ದಾನ ಧರ್ಮ ಮಾಡಿದರೂ ಮರಣ ಬರ್ತದೆ, ಧರ್ಮ ಮಾಡಿದರೂ ಮರಣ ಬರ್ತದೆ. ಹಾಗೆ ಆತನ ಪೂರ್ಣ ಸಮಯವನ್ನು ದಾನ ಮಾಡಿಲ್ಲ, ಪೂಜೆ ಮಾಡಿಲ್ಲ, ಮರಣ ಆಯಿತು. ಮರಣವಾಗಿ ಆತನು ಚಿರತಿಯಲ್ಲಿ ಜನ್ಮವನ್ನು ಪಡೆದುಕೊಳ್ತಾನೆ. ಆತನ ಮಗ ರಾಜ ಆಗ್ತಾನೆ. ರಾಜ ಆಗಿ ರಾಜನ ಎಲ್ಲ ವ್ಯವಹಾರಗಳನ್ನು ಮಾಡ್ತಾ ಇರ್ತಾನೆ. ರಾಜ ಕೂಡಿರ್ತಕ್ಕಂಥ ಹಣವನ್ನ ತೆಗಿಲಿಕ್ಕಾಗಿ, ಸಂಪತ್ತನ್ನ ತೆಗಿಲಿಕ್ಕಾಗಿ ಮಂತ್ರಿಗಳನ್ನ ಕಳಿಸ್ತಾನೆ. ಮಂತ್ರಿಗಳು ಹೋದಾಗಲ್ಲ ಆ ರಾಜಕೋಶದಲ್ಲಿ ಒಂದು ಹಾವಿರುತ್ತದೆ. ಅದು ಹೋದಾಗಲ್ಲ ಅವರಿಗೆ ಹೆದರಿಸಿ ಕಳಿಸ್ತದೆ. ಎಲ್ಲಿ ಖಜಾನ ಇದೆ, ಸಂಪತ್ತು ಇಟ್ಟಿದ್ದಾರೆ, ಆ ಖಜಾನೆ ಹೋದ ತಕ್ಷಣ ಅದು ಅವರಿಗೆ ಅಂತ 1 ರೂಪಾಯಿ ಮುಟ್ಲಿಕ್ಕೆ ಬಿಡೋಲ್ಲ, ಅದ್ರ ಮೇಲೆ ಸುತ್ತಕೊಂಡು ಮಲ್ಕೊಂಡಿದೆ. ಮಂತ್ರಿಗಳು ಹೆದರಿ ವಾಪಸ್ ಬರ್ತಾರೆ. ಹಾವು ನೋಡಿದ್ರೆ ಭಯ ಆಗ್ತದಲ್ಲ ನಿಮ್ಗೆ. ಹಾವು ಉಸ್ಬಿಡ್ತಾ ಬಂದ್ರೆ ಶಾಂತಿದ್ರೆ ಸುಮ್ಮನೆ ಇರ್ತೀವಿ, ಅಷ್ಟು ಭಯ ಆಗಂಗಿಲ್ಲ. ಹಾವು ಉಸಿಲಿ ಸ್ಟಾರ್ಟ್ ಮಾಡಿದ್ರೆ ಭಯ ಆಗ್ತದೆ. ಅದೇ ರೀತಿ ಮಂತ್ರಿಗಳು, ರಾಜನ ಆಳುಗಳೆಲ್ಲರೂ ವಾಪಸ್ ಬರ್ತಾರೆ. 2-3 ಸಲ ಹೋಗಿ ಬರ್ತಾರೆ. ಅವಾಗ ವಾಪಸ್ ಬರ್ತಾರೆ. ಬಂದ ತಕ್ಷಣ ರಾಜನಿಗೆ ಹೇಳ್ತಾರೆ. ರಾಜ ಹೋಗ್ತಾನೆ ನೋಡಕ್ಕೆ. ಹೋಗಿ ನೋಡಿದ ತಕ್ಷಣ ಅಲ್ಲಿ ಹಾವು ಯಾವಾಗ ಆತ ಬರ್ತಾನೋ, ಬಂದ ತಕ್ಷಣ ಏನಾಗ್ತದೆ, ಮಗ ಬಂದ ತಕ್ಷಣ ಅದು ಪೂರ್ವ ನೆನಪಿಗೆ ಬರ್ತದೆ. ಓ, ನಮ್ಮ ಮಗ ಇದ್ದಾಗಿದ್ದ. ಆಗ ಹಾವು ಸೈಡಾಗಿ ಮೂಲೆಯಲ್ಲಿ ಹೋಗಿ ಸೇರಿಕೊಳ್ತದೆ ಮತ್ತು ಆತ ಸಂಪತ್ತವನ್ನು ಬರ್ತಾನೆ. ಅದು ಬೇರೆಯವರಿಗೆ ಯಾರಿಗೂ ಮುಟ್ಲಿಕ್ಕೆ ಕೊಡೋಲ್ಲ. ಹೀಗೆ ಕೆಲವು ದಿನಗಳಾಗ್ತದೆ. ಕೆಲವು ದಿನಗಳಾದ್ಮೇಲೆ ಆ ಹಾವು ಖಜಾನ ಬಿಟ್ಟು ಹೋಗುವುದೇ ಇಲ್ಲ. ಅದನ್ನು ಹಿಡಿದು ತಗೊಂಡು ಹೊರಗೆ ಬಿಟ್ಟಾಗ ಮತ್ತೆ ಅಲ್ಲೇ ಬರ್ತದೆ.
ಬೇರೆಯವರು ಯಾರು ಅಂದರೆ ಬಹಳ ಸಿಟ್ಟಿನಿಂದ ಕಟ್ಟಲಿಕ್ಕೆ ಬರ್ತದೆ. ಹೀಗೆ ನೋಡಿ ನೋಡಿ ಒಂದು ದಿವಸ ರಾಜ ಏನು ಮಾಡ್ತಾನಂದ್ರೆ, ಇದನ್ನ ಒಬ್ಬರು ಹೇಳ್ತಾರೆ ತಿಳಿದಂಥವರು, ಅದಕ್ಕೆ ಬಿಸಿ ಬಿಸಿ ಕುದಿಯುವ ಎಣ್ಣೆಯನ್ನ ಸುರಿ ಅಂತ ಹೇಳ್ತಾರೆ. ಆಗ ಬಿಸಿ ಬಿಸಿ ಆದಂತ ಕುದಿದಿರುವ ಎಣ್ಣೆಯನ್ನು ತೆಗೆದುಕೊಂಡು ಹೋಗಿ ಸುರಿತಾನೆ ಅದರ ಮೇಲೆ. ಅದು ಸುಟ್ಟುಕೊಂಡು ಮೈಯೆಲ್ಲ ಸುಟ್ಟು ಹೋಗ್ತದೆ ಹಾಗೂ ಮತ್ತೆ ಅದು ಪ್ರಾಣ ಬಿಡ್ತದೆ. ಪ್ರಾಣ ಬಿಡುವಾಗ ಇದನ್ನ ನೋಡ್ತಾ ನೋಡ್ತಾ ಕಣ್ಣಲ್ಲಿ ಮಗನನ್ನು ನೋಡ್ತಾ ನೋಡ್ತಾ ಅದು ರಾಜಕುಮಾರನ ನೋಡ್ತಾ ಪ್ರಾಣವನ್ನು ಬಿಡುತ್ತದೆ. ಇದನ್ನು ನೋಡಿ ಆತನಿಗೆ ಬಹಳ ಏನು ವಿಶೇಷ ಅನ್ನಿಸ್ತದೆ. ಹಾವಿನ ಮೇಲೆ ಆತನಿಗೆ ದೀನತಾದಿಂದ ಹಾವು ಒದ್ದಾಡ್ತಾ ದೀನ ದೃಷ್ಟಿಯಿಂದ ನೋಡ್ತಾ ಇರೋದನ್ನು ನೋಡಿ ಕಣ್ಣಲ್ಲಿ ನೀರು ಬರ್ತಾ ಇರ್ತದೆ. ಹಾವಿಗೆ ಇದರಿಂದ ಏನು ಕನಿಕರ ಬರ್ತದೆ, ಪೂರ್ವ ಸಂಬಂಧ. ಇದರಿಂದ ಆತನಿಗೆ ಏನಿರ್ಬೋದು, ಈ ಹಾವಿನ ಮೇಲೆ ಯಾಕೋ ನನಗೆ ಬಹಳವಾದ ಮೋಹ, ಹೀಗೆ ಮಾಡಬಾರದಿತ್ತು, ಯಾಕೋ ಮಾಡದೆ ನಾನು ಪಶ್ಚಾತ್ತಾಪ ಆಗ್ತದ ಆತನಿಗೆ. ಕೆಲವು ದಿನಗಳ ನಂತರ ಒಬ್ಬರು ಮುನಿ ಮಹಾರಾಜರು ಬರ್ತಾರೆ. ಅವಧಿ ಜ್ಞಾನ ಸಂಪನ್ನ ಮುನಿ ಮಹಾರಾಜರು. ಆಗ ಆತನು ಮುನಿಗಳ ಹತ್ರ ದರ್ಶನ ಮಾಡಲಿಕ್ಕೆ ಹೋಗ್ತಾನೆ, ಧರ್ಮೋಪದೇಶವನ್ನೇ ಕೇಳ್ತಾನೆ ರಾಜಕುಮಾರ. ನಂತರ ಆತನು ತನ್ನ ರಾಜಕೋಶದಲ್ಲಿ ಬಂದಿರುವಂತಹ ಹಾವನ್ನ ಹೇಳ್ತಾನ. ಒಂದು ಹಾವು ಬಂದು ತ್ರಾಸು ಕೊಡ್ತಾ ಇತ್ತು, ಮಹಾರಾಜರೇ ಪಾಪ ಆಯಿತು, ಏನು ಗೊತ್ತಿಲ್ಲ, ಬಹಳ ಪಶ್ಚಾತ್ತಾಪ ಆಯಿತು ನನಗೆ. ಆದರೆ ಅದನ್ನು ಎಣ್ಣೆಯನ್ನ ಸುರಿದು ಎಲ್ಲ ಹೇಳಿದ್ರು ಅದು ಖಜಾನ ಬಿಡಂಗಿಲ್ಲ, ಯಾವಾಗೂ ಹೊರಬಿಟ್ರು ಮತ್ತು ವಾಪಸ್ ಇಲ್ಲಿಗೆ ಬರ್ತದೆ. ಬೇರೆಯವರೆಲ್ಲ ನೋಡಿದ್ರೆ ಬಹಳ ಸಿಟ್ಟು ಮಾಡ್ತದೆ, ಅದು ಕತ್ತಲಿಕ್ಕೆ ಬರ್ತದೆ. ಅದಕ್ಕಾಗಿ ಬಿಸಿ ಎಣ್ಣೆಯನ್ನ ಸುರಿ ಅಂತ ಹೇಳಿದ್ರು, ಸುರಿದೆ. ಲಾಸ್ಟ್ ಬಹಳ ದಿನದಿಂದ ನನ್ನ ನೋಡ್ತಾ ಇತ್ತು, ಕಣ್ಣಲ್ಲಿ ನೀರು ಸುರಿಸ್ತಾ ಇತ್ತು, ಯಾಕೋ ಈಗ ಬಹಳ ಪ್ರೇಮ ಆಗ್ತಾ ಇತ್ತು, ಅದ್ರ ಮೇಲೆ ಬಹಳ ಮೋಹ ಆಗ್ತಾ ಇತ್ತು ನನಗೆ ಅಂತ ಹೇಳ್ತಾರೆ. ಅದು ಮುನಿ ಮಹಾರಾಜರು ಹೇಳ್ತಾರೆ, ಅದು ಬೇರೆ ಯಾರೂ ಇರಲಿಲ್ಲ, ಪೂರ್ವ ಜನ್ಮದ ನಿಮ್ಮ ತಂದೆ ರಾಜ, ಪೂರ್ವದಲ್ಲಿ ಏನು ನಿಮ್ಮ ಪಿತಾ ಇದ್ರು ಅವರೇ ಏನಾಗಿದ್ರು, ಮಾಯಾಚಾರ ಮಾಡಿದ್ರಿಂದ ಎಲ್ಲ ಸಂಪತ್ತನ್ನ ಗಳಿಸಿದ್ರು. ಮೋಸವನ್ನ ಮಾಡಿ, ಮಾಯಾಚಾರವನ್ನು ಮಾಡಿ, ಸುಳ್ಳನ್ನ ಹೇಳಿ, ಆದಿ ಎಲ್ಲ ಹಣವನ್ನ ಬಹಳಷ್ಟು ಸಂಗ್ರಹ ಮಾಡಿದರು. ಆದರೆ ದಾನ ಮಾಡಿಲ್ಲ, ಧರ್ಮ ಮಾಡಿಲ್ಲ, ಯಾವ ಕ್ರಿಯೆಗೂ ಅವರ ಉಪಯೋಗವನ್ನ ಮಾಡಲಿಲ್ಲ. ಇದರ ಫಲಸ್ವರೂಪವಾಗಿ ಆ ಸಂಪತ್ತಿನ ಮೇಲೆ ಮೋಹದಿಂದ ಅವರು ಏನಾಗ್ಬಿಟ್ಟಿದ್ರು, ತಿರಿಯಂಚ ಭಾವ ಉಟ್ಕೊಂಡಿದ್ರು. ಮತ್ತು ಪೂರ್ವದ ನೆನಪಾಯಿತು, ತನ್ನ ಖಜಾನೆಯಲ್ಲಿ ಬಂದು ಸೇರಿಕೊಳ್ಳುತ್ತದೆ. ಮತ್ತು ನೀವು ಅದರ ಎಣ್ಣೆಯಲ್ಲಿ ಸುರಿದ ಮೇಲೆ ಹಾವು ಈಗೆಲ್ಲ ಹೋಯಿತು ಮಹಾರಾಜರಿಗೆ ಹೇಳಲು. ಆಗ ಅವರು ಹೇಳಿದ್ರೆ, ಬಹಳವಾಗಿ ವೇದನೆಯನ್ನು ಪಡ್ತಾ ರೌದ್ರ ಧ್ಯಾನವನ್ನು ಮಾಡುತ್ತಾ ಅದು ನರಕಕ್ಕೆ ಹೋಯಿತು. ಇಲ್ಲಿಂದ ನರಕದಲ್ಲಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳು. ಇದನ್ನೆಲ್ಲ ನೋಡಿದಾಗ ಸಂಸಾರದ ಅಸಾರತ ರಾಜಕುಮಾರನಿಗೆ ವೈರಾಗ್ಯ ಆಗ್ತದೆ. ಸಂಸಾರ ದುಃಖಮಯವಾದಂಥದ್ದಿದೆ, ಸಂಸಾರ ಮೋಹಮಯವಾದಂಥದ್ದಿದೆ, ಇಲ್ಲಿ ಸುಖ ಅನ್ನೋದಿಲ್ಲ. ಹಾಗೆಯೇ ಶರೀರ ರೋಗಮಯವಾದಿದೆ. ಈ ಪ್ರಕಾರ ಅನಾದಿ ಕಾಲಿನಲ್ಲೂ ನಾನು ಮೋಹವನ್ನ ಮಾಡ್ತಾ ಇದ್ದೇನೆ ಸಂಸಾರದಲ್ಲಿ ಎನ್ನುವುದನ್ನು ಆ ರಾಜಕುಮಾರ ತಿಳಿದು ಆತನು ದೀಕ್ಷೆಯನ್ನ ಧಾರಣೆಯನ್ನು ಮಾಡ್ತಾನೆ ವೈರಾಗ್ಯವಾಗಿ. ಇದಕ್ಕಾಗಿ ದಾನವನ್ನ ಮಾಡಬೇಕು. ಕೊಟ್ಟಿದ್ದು ನಮಗೆ, ಬಚ್ಚಿಟ್ಟಿದ್ದು ಪರರಿಗೆ. ದಾನವನ್ನು ಕೊಡದೆ ಯಾರು ಗಳಿಸ್ತಾರೆ? ದಾನ ಮಾಡಲ್ಲ. ಸತ್ಪಾತ್ರಗಳು ಬಂದ್ರೆ ದಾನ ಕೊಡಲ್ಲ ಮತ್ತು ಸದುಪಯೋಗವನ್ನ ಮಾಡಲ್ಲ ಸಂಪತ್ತನ್ನ. ಅಂದ್ರೆ ಆತನು ಮುಂದಿನ ಭಾಗದಲ್ಲಿ ಮಾಡಿದ ಪಾಪವನ್ನ, ಸಂಪತ್ತನ್ನು, ಪಾಪವಿಲ್ಲದೆ ಸಂಪತ್ತು ಬರೋಲ್ಲ. ಸಂಪತ್ತನ್ನು ಗಳಿಸ್ಬೇಕಂದ್ರೆ ಏನ್ ಮಾಡಬೇಕು? ಪಾಪಗಳು ಆಗ್ತದೆ, ಆರಂಭಾದಿ ಕ್ರಿಯೆಗಳು ಆಗ್ತವೆ. ಸಾರಂಭವಾಗದೆ ಸಂಪತ್ತು ಬರೋಲ್ಲ. ಅದನ್ನು ಸಾರಂಭ ಮಾಡಿದಾಗ ಸಂಪತ್ತು ಬರಬೇಕಂದ್ರೂ ಪೂರ್ವದಲ್ಲಿರೋ ಪುಣ್ಯ ಬೇಕು. ಆ ಪುಣ್ಯದಿಂದಲೇ ಸಂಪತ್ತು ಬರುತ್ತದೆ. ಆರಂಭ ಮಾಡಿದವರೆಲ್ಲರಿಗೂ ಸಹ ಸಂಪತ್ತು ಬರೋಲ್ಲ. ಆದರೆ ಸಂಪತ್ತು ಬಂದಾಗ ಸದ್ವಿನಿಯೋಗ, ಸತ್ ಕಾರ್ಯಗಳಿಗೆ ಖರ್ಚು ಮಾಡುವುದಕ್ಕೂ ಸಹ ಆ ಜೀವಿಗೆ ತೀವ್ರ ಪುಣ್ಯ ಇರಬೇಕು. ಇದ್ದಾಗ ಮಾತ್ರ ದಾನ ಮಾಡುವುದಕ್ಕೆ ಸಾಧ್ಯ. ಆಚಾರ್ಯರು ಹೇಳ್ತಾರೆ, ದಾನವನ್ನ ಮಾಡುವಾಗ ದಾನದ ಮೇಲೆ ಒಂದೊಂದು ಧಾನ್ಯದ ಮೇಲೂ ಸಹ ದಾನ ಮಾಡುವ ಹೆಸರು ಬರ್ಕೊಂಡಿರ್ತದೆ.
ಮತ್ತು ಸ್ವೀಕಾರ ಮಾಡುವ ಹೆಸರು ಪಡ್ಕೊಂಡಿರ್ತದೆ. ಕೊಟ್ಟಂತ ಧಾನ್ಯಗಳಷ್ಟು ಸಹ ದಾತಾರರಿಗೆ ಸೇರೋಲ್ಲ. ದಾನ ಮಾಡಿದಂತ ಪಾತ್ರೆಗಳಿಗೆ ದಾತಾರ ಕೊಟ್ಟಂಥದ್ದು ಪಾತ್ರೆಗಷ್ಟು ಸಹ ಸೇರುವುದಿಲ್ಲ. ಎಷ್ಟು ಸೇರಬೇಕು ಅಷ್ಟು ಮಾತ್ರ ಸೇರ್ತದೆ. ಬಾಕಿ ಇದು ಬೇರೆ ರೂಪದಲ್ಲಿ ಏನಾಗ್ತದೆ, ವ್ಯರ್ಥವಾಗ್ತದೆ. ದಾನವನ್ನ ಮಾಡಬೇಕು. ದಾನವನ್ನ ಆಹಾರ ದಾನ ಅತಿ ಶ್ರೇಷ್ಠವಾದಂಥದ್ದು. ಆಹಾರ ದಾನ ಕೊಡುವುದರಿಂದ ಎಲ್ಲಾ ದಾನಗಳು ಆಗ್ತದೆ. ಆಹಾರ ದಾನ ಕೊಡುವುದರಿಂದ ಶಾಸ್ತ್ರ ದಾನ ಕೊಟ್ಟಾಗೂ ಆಗ್ತದೆ. ಮತ್ತು ಅವರಿಗೆ ಜ್ಞಾನದಾನ, ಔಷಧಿ ದಾನ ಮಾಡಿದಂಗೆ ಆಗ್ತದೆ. ಅವರಿಗೆ ಸ್ವಸ್ಥ ಇರತಕ್ಕಂಥ ಆಹಾರವನ್ನು ಕೊಡುವುದರಿಂದ ಸಾಧನೆ ಮಾಡಲು ಯೋಗ್ಯವಾದಂತಹ ಯಾವ ಕಾಲಕ್ಕೆ, ಯಾವ ವೃತ್ತಿಗೆ ಅವರು ಯಾವ ಪ್ರಾಂತ್ಯದವರಿದ್ದಾರೆ, ಎಲ್ಲಿಯವರಿದ್ದಾರೆ, ಜವಾನರಿದ್ದಾರೋ, ವೃದ್ಧರಿದ್ದಾರೋ, ಅಥವಾ ಯಾವ ಸ್ಥಿತಿಯಲ್ಲಿದ್ದಾರೆ, ಅವರು ಸಾಧಕರಿದ್ದಾರೋ, ಅಥವಾ ಅವರು ಯಾವ ಇದರ ರೋಗಿ ಇದ್ದಾರೋ ಎಲ್ಲವನ್ನು ತಿಳಿದು ಅದಕ್ಕೆ ಅನುಗುಣವಾಗಿ ದಾನವನ್ನ ಮಾಡುವಂಥದ್ದು. ಸಾಧನೆಗೆ ಅನುಗುಣವಾಗಿ ದಾನವನ್ನು ಆಹಾರ ದಾನ ಕೊಡುವುದರಿಂದ ಎಲ್ಲ ದಾನವಾಗ್ತದೆ. ಆಹಾರ ದಾನದಲ್ಲಿ ಜ್ಞಾನ ದಾನವೂ ಆಗ್ತದೆ, ಔಷಧ ದಾನವೂ ಆಗ್ತದೆ, ಅಭಯ ದಾನವೂ ಆಗ್ತದೆ. ಅವರಿಗೆ ಅಭಯ ದಾನ ಕೊಟ್ಟ 4 ದಾನಗಳು ಆಗ್ತದೆ ಆಹಾರ ದಾನದಿಂದ. ಯಾಕೆಂದ್ರೆ ಆಹಾರವನ್ನ ಮಾಡುವಂದು ಅವರು ದಿನವೆಲ್ಲ ಸ್ವಾಧ್ಯಾಯವನ್ನ ಮಾಡ್ತಾರೆ, ಸಮಾಯಕವನ್ನ ಮಾಡ್ತಾರೆ ಮತ್ತು ನಿರೋಗವಾಗಿರುತ್ತಾರೆ. ಈ ಶರೀರ ಆಹಾರದ ಕೀಡಾಗಿದೆ. ಆಹಾರ ಇಲ್ಲದಿದ್ರೆ ವಿಕಲ್ಪಗಳು ಆಗ್ತದೆ. ಆಹಾರ ನಿರ್ದೋಷವಾಗಿ ಸಾಧನೆಗೆ ಅನುಗುಣವಾದ ಆಹಾರ ಆದರೆ ನಿರ್ವಿಕಲ್ಪ ಅವಸ್ಥಾ, ಅಂದ್ರೆ ವಿಕಲ್ಪಗಳಿರಂಗಿಲ್ಲ. ಮತ್ತು 24 ಗಂಟೆನೂ ಸ್ವಾಧ್ಯಾಯ ಜ್ಞಾನ ಅಧ್ಯಯನದಲ್ಲಿ ತೊಡಗಿಕೊಳ್ಳುತ್ತಾರೆ. ಇದರಿಂದ ಅವರಿಗೆ ಶಾಸ್ತ್ರದಾನ ಮಾಡಿದಷ್ಟು ಆಗ್ತದೆ ಮತ್ತು ಅವರಿಗೆ ಅನುಕೂಲವಾದ ಆಹಾರವನ್ನು ಕೊಡುವುದರಿಂದ, ಋತುಗಳಿಗೆ ವಿರುದ್ಧವಾದ ಆಹಾರ ಕೊಡುವುದರಿಂದ ರೋಗನೂ ಆಗ್ತದೆ. ಇದರಿಂದ ಅದನ್ನು ತಿಳಿದುಕೊಳ್ಳಬೇಕು. ಔಷಧಿ ದಾನ ಆಗ್ತದೆ. ಇನ್ನು ಅಭಯ ದಾನವೂ ಆಗ್ತದೆ. ಈ ಪ್ರಕಾರವಾಗಿ 4 ಪ್ರಕಾರದ ದಾನಗಳನ್ನೇ ಹೇಳಿದ್ರು. ಆಹಾರ ದಾನ, ಜ್ಞಾನದಾನ, ಔಷಧಿ ದಾನ ಮತ್ತು ಅಭಯ ದಾನ. ವಿಶೇಷವಾಗಿ ಶಾಸ್ತ್ರದಾನನೂ ಮಾಡ್ತಾರೆ. ಪ್ರತ್ಯೇಕವಾಗಿ ಜಿನವಾಣಿ ಆದಿಗಳನ್ನ ಉತ್ತಮವಾದ ಪಾತ್ರಗಳಿಗೆ ಅಥವಾ ಅವಶ್ಯಕತೆ ಇರುವಂತವರ ಪಾತ್ರಗಳಿಗೆ ಅದನ್ನ ಅವಶ್ಯಕತೆ ಇರುವಂಥದ್ದು ಜಿನವಾಣಿಯನ್ನು ತಂದು ಅವರಿಗೆ ಕೊಡುವಂಥದ್ದು ಅಧ್ಯಯನಕ್ಕಾಗಿ. ಶಾಸ್ತ್ರದಾನ, ಶಾಸ್ತ್ರದಾನವನ್ನು ಮಾಡುವುದರಿಂದ ಕೇವಲ ಜ್ಞಾನದ ಪ್ರಾಪ್ತಿಯಾಗ್ತದೆ, ಜ್ಞಾನದ ವೃದ್ಧಿ ಆಗ್ತದೆ, ಜ್ಞಾನಾವಣಿ ಕರ್ಮದ ಕ್ಷಯವಾಗ್ತದೆ, ದರ್ಶನಾವಣಿ ಕರ್ಮದ ಕ್ಷಯವಾಗ್ತದೆ, ಕೇವಲ ಜ್ಞಾನ ಪ್ರಾಪ್ತವಾಗ್ತದೆ. ಈ ಜ್ಞಾನದಾನವನ್ನು ಮಾಡಬೇಕು. ಜ್ಞಾನದ ಅಭಿನಯವನ್ನು ಮಾಡುವುದರಿಂದ ಜ್ಞಾನದ ಮೇಲೆ ಆವರಣ ಆಗ್ತದೆ. ಶಾಸ್ತ್ರಗಳನ್ನು ಹರಿಬಾರದು, ನೆಲದ ಮೇಲೆ ಇಡಬಾರದು, ಬಗಲಲ್ಲಿ ಹಾಕಬಾರದು, ಚಿಕ್ಕ ಮಕ್ಕಳ ಕೈಯಲ್ಲಿ ಕೊಡಬಾರದು. ಹಾಗೆ ಶಾಸ್ತ್ರವನ್ನು ಓದುವಾಗ ಬಾಯಲ್ಲಿ ಇಟ್ಕೊಂಡು ಓದಬಾರದು, ಬಾಯನ್ನು ಸ್ವಚ್ಛ ಮಾಡಬೇಕು. ದೇವ ಶಾಸ್ತ್ರ ಗುರುಗಳ ದರ್ಶನ ಮಾಡುವಾಗ ಮತ್ತು ಜಿನವಾಣಿಯನ್ನು ಓದುವಾಗ ಕೇಳುವಾಗ ಬಾಯಲ್ಲಿ ಏನು ಇರಬಾರದು. ಏನೋ ವಸ್ತುಗಳನ್ನು ಬಾಯಲ್ಲಿ ಹಾಕೊಂಡು ತಿಂತಾ ಇರೋದು ಅಥವಾ ತಾಂಬೂಲ ಆದಿಗಳನ್ನ ಸೇವನೆ ಮಾಡ್ತಾ, ನೀವು ಕವಳ ಅಂತ ಹೇಳ್ತಿರಲ್ಲ, ಆದಿಗಳನ್ನ ತಿಂತಾ ಇರೋದು, ಮಹಾರಾಜರ ದರ್ಶನ ಮಾಡೋದು, ಭಗವಂತ ದರ್ಶನ ಮಾಡೋದು, ಜಿನವಾಣಿ ಓದೋದು ಕೇಳಿಲ್ಲ. ಈ ರೀತಿ ಮಾಡಬಾರದು. ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಅವರು ತಿರಿಯಂಚ ಗತಿಯಲ್ಲಿ ಪ್ರಾಪ್ತ ಮಾಡಿಕೊಳ್ತಾರೆ. ತಿರಿಯಂಚವು ಯಾವ ರೀತಿ ಸಂಯಮ ಇರಂಗಿಲ್ಲ. ತಿರಿಯಂಚ ಬಾಯಲ್ಲಿ ಅಗಿತಾ ಇರ್ತದೆ. ಆಹಾರ ಮಾಡ್ಕೊಬಂದು ಮಲಕ್ ಮಾಡ್ತಾ ಇರ್ತಾರೆ, ಮೆಲಕ್ ಅಂತ ಮೆಲಕ್ ಹಾಕ್ತಾ ಇರ್ತದೆ. ಅದೇ ರೀತಿಯಾಗಿ ಕವಳ ಹಾಕೊಂಡು ತಿಂತಾ ಇರ್ತಾರೆ. ಈಗೆಲ್ಲ ತಿಂತಾ ಇರಬಾರ್ದು. ಮನುಷ್ಯರಿದ್ದೀವಿ ನಾವು, ಸಂಯಮವನ್ನು ಪಾಲನೆ ಮಾಡಬೇಕು. ದೇವ ಶಾಸ್ತ್ರ ಗುರುಗಳ ಸಾನ್ನಿಧ್ಯ ಬಂದಾಗ ಸಂಯಮ ಪಾಲನೆ ಮಾಡಬೇಕು. ಜಿನವಾಣಿಯನ್ನ ಬಹಳ ಎತ್ತರದಲ್ಲಿ ಇಟ್ಕೋಬೇಕು. ವಿನಯವನ್ನ ಮಾಡಬೇಕು. ಅದಕ್ಕೆ ಮುರಿಬಾರದು. ಈ ರೀತಿಯಾಗಿ ಮುರಿದು ಇಟ್ಕೋಬಾರದು. ನಾವು ಈ ಪ್ರಕಾರದಲ್ಲಿ ವಿನಯ ಮಾಡಬೇಕು. ಅದನ್ನ ಜಿನವಾಣಿಯನ್ನ ನಮ್ಮ ಸಂಸಾರಿಕವಾದಂಥ ವಸ್ತುಗಳಿಗೆ, ಬಟ್ಟೆ ಆಗಲಿ, ಪಾತ್ರೆ ಆಗಲಿ, ಆದಿ ನಮ್ಮ ಸಂಸಾರಕ್ಕೆ ಯಾವ ವಸ್ತುಗಳನ್ನ ಬಳಕೆಯನ್ನ ಮಾಡ್ತೀವಿ ಅಂತ ವಸ್ತುಗಳೊಂದಿಗೆ ಇಡಬಾರದು. ಮತ್ತು ಜಿನವಾಣಿ ಇಡುವಂತ ಸ್ಥಾನ ಎತ್ತರದಲ್ಲಿ ಇರಬೇಕು. ಅದರ ಮೇಲೆ ಜಿನವಾಣಿ ಇಡುವಂತ ಆಸನ ಮೇಲೆ ಎಂದು ಕೂತ್ಕೊಳ್ಬಾರದು, ಕಾಲಿಡಬಾರದು.
ದಿನವಾಣಿ ಸಮಾನವಾಗಿ ಚಾಪೆಯಾಗಲಿ ಮೊಬೈಲ್ ಆಗಲಿ ಯಾವುದು ಅದರ ಮೇಲೆ ಇಡಬಾರ್ದು, ಚಾಪೆ ಇಡಬಾರ್ದು. ಸಮಾನವಾಗಿ ಕೆಲವರು ಚಿನ್ನವಾಣಿ ಇಟ್ಟಿರ್ತಾರೆ, ಅದರಲ್ಲಿ ಪಕ್ಕದಲ್ಲಿ ಚಾಪೆ ಇಟ್ಟಿರ್ತಾರೆ, ಅದರ ಮೇಲೆ ಚಾಪೆ ಇಡ್ತಾರೆ, ಕೆಳಗಡೆ ನೆಲದ ಮೇಲೆ ಇಡಬಾರದು. ಈ ಪ್ರಕಾರ ವಿನಿಯಮವನ್ನು ಮಾಡಬೇಕು ಬಂಧುಗಳೇ. ವಿನಯ ಮಾಡುವುದರಿಂದ ವಿನಯ ಮುಖ್ಯ ಬಾಗಿಲ, ಮೋಕ್ಷದ ಮೊದಲನೆಯ ಬಾಗಿಲು ವಿನಯವಿದೆ. ಎಲ್ಲಿ ವಿನಯ ಇರ್ತದೆ ಅಲ್ಲಿ ಜ್ಞಾನದ ವೃದ್ಧಿ ಆಗ್ತದೆ, ಕರ್ಮ ನಿರ್ಜರಿ ಆಗ್ತದೆ. ದೇವ ಶಾಸ್ತ್ರ ಗುರುಗಳಿಗೆ ವಿನಯವನ್ನು ಮಾಡಬೇಕು. ಸಮಾನರಿದ್ದಾರೆ. ದೇವ ಅಂದ್ರೆ ವಿತರಾಗ್ ಭಗವಂತರು, 18 ದೋಷರಹಿತರು, ಹಿತೋಪದೇಶಿಗಳು, ಸರ್ವಜ್ಞರು. ಮತ್ತು ದೇವ ಶಾಸ್ತ್ರ ಅಂದ್ರೆ ಜಿನೇಂದ್ರ ಭಗವಂತರು ಬೋಧನೆ ಮಾಡಿದಂಥ ಶಾಸ್ತ್ರ ಜಿನವಾಣಿ. ಸವಚನ ಬಾಧಿತ ಇಲ್ಲದ ಪ್ರಾಮಾಣಿಕವಾದ ಶಾಸ್ತ್ರ, ಪ್ರಮಾಣಬದ್ಧವಾದ. ಇನ್ನು ಗುರುಗಳು ಯಾರು ಬಾಹ್ಯ ಅಭ್ಯಂತರ ಪರಿಕರಗಳನ್ನು ತ್ಯಾಗ ಮಾಡಿದ್ದಾರೆ, ದಿಗಂಬರ ಸಾಧುಗಳಿದ್ದಾರೆ, ಇವರು ಗುರುಗಳಿದ್ದಾರೆ. ಅಂದ್ರೆ ಮೋಕ್ಷ ಮಾರ್ಗದಲ್ಲಿ ಇರುವಂತವರು, ಮೋಕ್ಷ ಮಾರ್ಗವನ್ನ ಎಲ್ಲರಿಗೂ ಬೋಧನೆಯನ್ನ ಮಾಡುವಂತವರು ಅಂತವರು. ಇಂತಹ ದೈವ ಶಾಸ್ತ್ರ ಗುರುಗಳಿಗೆ ವಿನಯವನ್ನ ಮಾಡಬೇಕು. ಇದು ವಿನಯ ಮಾಡುವುದರಿಂದ ಏನಾಗ್ತದೆ? ಮೋಕ್ಷದ ಪ್ರಾಪ್ತಿ ಆಗ್ತದೆ. ವಿನಯ ಇಲ್ಲದಿದ್ರೆ ಯಾವುದರ ಪ್ರಾಪ್ತಿಯೂ ಆಗೋಲ್ಲ. ಜ್ಞಾನವನ್ನ ದಾನವನ್ನು ಮಾಡುವಂಥದ್ದು ಅಂದ್ರೆ ಶಾಸ್ತ್ರಗಳನ್ನ ಜ್ಞಾನ ದಾನ ಮಾಡುವಂಥದ್ದು. ಒಂದಕ್ಕೊಂದು ಆಚಾರ್ಯರು ಅವರು ಗೊಲ್ಲರಾಗಿದ್ದಾಗ ಚಿನ್ನವಾಣಿಯನ್ನು ತಂದು ಮುನಿಗಳಿಗೆ ಏನ್ ಮಾಡಿದರು? ಶಾಸ್ತ್ರ ದಾನವನ್ನು ಮಾಡಿದರು. ಅದರ ಫಲಸ್ವರೂಪವಾಗಿ ಅವರು ಏನಾಗ್ತಾರೆ? ಮುಂದಿನ ಭಾವದಲ್ಲಿ ಕುಂದ ರಾಗಿ ಜನ್ಮವನ್ನು ಪಡೆದುಕೊಳ್ತಾರೆ. ಕುಂದರಿಗೆ ಕುಂದ ಅಂತೂ ಹೇಳ್ತಾರೆ, ಪದ್ಮನಂದಿ ಅಂತೂ ಹೇಳ್ತಾರೆ, ವೃದ್ಧಪಿಂಚ ಆಚಾರಿ ಅಂತೂ ಹೇಳ್ತಾರೆ, ಇನ್ನು ಏಲಾಚಾರಿ ಅಂತೂ ಹೇಳ್ತಾರೆ ಅವರಿಗೆ, ಒಬ್ಬರಿಗೆ ಆಚಾರಿ ಅಂತೂ ಹೇಳ್ತಾರೆ. ಇವರಿಗೆ 5 ಹೆಸರುಗಳಿದೆ. ಅವರಿಗೆ ಕುಂದ ಆಚಾರ್ಯರಿಗೆ ಇವರು 84 ಪಹೌಡಗಳನ್ನ ಬರೀತಾರೆ. ಇವರು ಪೂರ್ವದಲ್ಲಿ ಮಾಡಿರುವಂತ ಅವರ ಶಾಸ್ತ್ರದಾನದ ಫಲಸ್ವರೂಪವಾಗಿ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲಿ ದೀಕ್ಷೆಯನ್ನು ಧಾರಣೆ ಮಾಡ್ತಾರೆ. 11 ವರ್ಷಕ್ಕೆ ದೀಕ್ಷೆಯನ್ನು ಧಾರಣೆ ಮಾಡಿದ್ರು ಅಂತ ಹೇಳ್ತಾರೆ, ಶಾಸ್ತ್ರದಲ್ಲಿ ಬರ್ತದೆ. ಅವರು ಬಹಳ ಚಿಕ್ಕ ವಯಸ್ಸಿನಲ್ಲಿ ಧಾರಣೆ ಮಾಡಿದರು. ಆಹಾರ ಚತುರ್ವಿಧ ಸಂಘಕ್ಕೆ ಆಹಾರವನ್ನ ಯಾರಿಗೆ ಕೊಡಬೇಕು? ಚತುರ್ವಿಧ ಸಂಘಕ್ಕೆ ದಾನವನ್ನು ಮಾಡಬೇಕು. 4 ವಿಧ ಸಂಘ. ಚತುರ್ವಿಧ ಸಂಘ ಅಂತ ಹೇಳಿದ್ರೆ ಮುನಿ, ಆರಿಕ, ಶ್ರಾವಕ, ಶ್ರಾವಿಕ. ಅನ್ನದ ಪ್ರತಿಮಾದಂತವೆಲ್ಲ ಶ್ರಾವಕರೇ ಇರ್ತಾರೆ. ಉತ್ಕೃಷ್ಟ ಶ್ರಾವಕ ಶಿರೋಮಣಿ, ಚುಲ್ಲ ಕೈಲೂ ಸಹ ಶ್ರಾವಕರಲ್ಲೇ ಬರ್ತಾರೆ. ಇನ್ನು 4 ಸಂಘಗಳಿಗೆ ದಾನ ಮಾಡುವಂಥದ್ದು. ಜ್ಞಾನದಾನ ಚತುರ್ವಿಧ ಸಂಘಕ್ಕೆ ಧಾರ್ಮಿಕ ಗ್ರಂಥಗಳನ್ನು ನೀಡುವಂಥದ್ದು. 4 ಸಂಘಗಳಿಗೆ ಅವಶ್ಯಕತೆಗೆ ಯಾವುದಿದೆ ದಾನಗಳನ್ನು ಮಾಡುವ ಗ್ರಂಥಗಳನ್ನು. ಔಷಧ ದಾನ ಚತುರ್ವಿಧ ಸಂಘಕ್ಕೆ ಶುದ್ಧವಾದ ಔಷಧವನ್ನು ನೀಡುವುದು ಮತ್ತು ಅವರ ಸೇವೆಯನ್ನ ಮಾಡುವಂಥದ್ದು. ಔಷಧಿಯನ್ನ ಕೊಡುವಾಗ ಎಲ್ಲೋ ಗುಪ್ತವಾಗಿ ಔಷಧವನ್ನು ಕೊಡಬೇಕು. ಔಷಧ ಅಂತೇಳಿ ಡಂಗೂರ ಬಾರಿಸೋದಲ್ಲ, ಗೊತ್ತಿರಬಾರ್ದು. ಇಷ್ಟು ಗುಪ್ತವಾಗಿ ಆಹಾರ ಔಷಧಿಯನ್ನು ಕೊಡಬೇಕು. ಆಹಾರದಲ್ಲಿ ಗೊತ್ತಾಗಬಾರ್ದು. ಅವ್ರ ಪ್ರಕೃತಿಯನ್ನ ತಿಳ್ಕೊಂಡು ಯಾವುದು ಅವರಿಗೆ ರತ್ನತ್ರಯಕ್ಕೆ ಬಾಧ ಆಗ್ತಾ ಇದೆ ಅಂತ ಬಾಧವಾಗುವಂತ ರೋಗಗಳ ಉಪಶಮನಕ್ಕಾಗಿ ಔಷಧನೇ ಹೇಗೆ ಕೊಡಬೇಕು? ಔಷಧ ದಾನದಿಂದಲೇ ಶ್ರೀಕೃಷ್ಣನಿಗೆ ಮುಂದಿನ ಭಾಗದಲ್ಲಿ ತೀರ್ಥಂಕರರಾಗುವುದಿದ್ದಾರೆ ಔಷಧಿ ದಾನ ಮಾಡುವುದರಿಂದ. ಔಷಧಿ ದಾನದಲ್ಲಿ ಭಾವನ ಮಾಡುವುದರಲ್ಲಿ ಉತ್ಕೃಷ್ಟವಾದಂಥದ್ದು ಅಂತ ಹೇಳಿದ್ರೆ ಶ್ರೀಕೃಷ್ಣ ಅವರು ಒಬ್ಬರು ಮುನಿ ಮಹಾರಾಜನಿಗೆ ಏನಾಗ್ತದೆ? ಶರೀರ ರೋಗವಾಗ್ತದೆ. ಆಗ ಆ ಮುನಿ ಮಹಾರಾಜನ ನಿವೇದನೆ ಮಾಡಿ ತಮ್ಮಲ್ಲಿಗೆ ತಮ್ಮ ರಾಜ್ಯಕ್ಕೆ ಕರ್ಕೊಂಡು ಬರ್ತಾರೆ. ಆವಾಗ ರಾಜ್ಯದಲ್ಲಿ ಎಲ್ಲವರ ಮನೆಗೂ ಸಹ ಶುದ್ಧವಾದ ಔಷಧಿಯನ್ನ ಮುಟ್ಟಿಸ್ತಿದ್ರು. ಅಂದ್ರೆ ಶುದ್ಧವಾದಂತ ಔಷಧಿಯನ್ನ ತಯಾರು ಮಾಡಿ ಅವರು ಏನ್ ಮಾಡ್ತಿದ್ರು? ಎಲ್ಲರ ಮನೆಯಲ್ಲೂ. ಮಹಾರಾಜರಿಗೆ ಹೋಗ್ತಾರೆ ಗೊತ್ತಿಲ್ಲ,
ಅದನ್ನ ಆಹಾರದೊಳಗೆ ಮಿಕ್ಸ್ ಮಾಡಿ ಮಹಾರಾಜರಿಗೆ ಗೊತ್ತಿಲ್ಲ ಔಷಧಿ ಯಾವ ಕೊಡ್ತಾ ಇದ್ರೆ ಏನು. ಆದರೆ ಮುನಿಗಳ ರೋಗ ಗುಣವಾಗುವ ತನಕನೂ ಸಹ ಪ್ರತಿಯೊಬ್ಬರ ಶ್ರಾವಕರ ಮನೆಗೂ ಸಹ ಶ್ರೀಕೃಷ್ಣ ಔಷಧಿ ಕೊಡಿಸ್ತಿದ್ದಂತೆ. ಅದು ಔಷಧಿನ ತಯಾರು ಮಾಡಿ ಲಾಡುಗಳಿಗೆ ಹಾಕಿ ಆತನ ಏನ್ ಮಾಡ್ತಿದ್ದಂತೆ, ಪ್ರತಿದಿನ ಎಲ್ಲರ ಮನೆಗೂ ಕಳಿಸ್ತಿದ್ದಂತೆ. ಉತ್ಕೃಷ್ಟ ಭಾವನೆ ಅಂದ್ರೆ ಯಾರಿಗೂ ಗೊತ್ತಾಗಬಾರದು ಔಷಧಿ ಔಷಧಿ ಔಷಧಿ. ಯಾವುದೇ ಮಹಾರಾಜರಿಗೆ ಔಷಧಿ ಅಥವಾ ಏನಾದರೂ ಕರ್ಮದ ಉದಯದಿಂದ ರೋಗಗಳು ಆಗ್ತದೆ, ಆದರೆ ಆ ರೋಗಗಳ ಉಪಶಮನವೂ ಆಗ್ತದೆ. ಕೆಲವು ಸಮಯ ತನಕ ಆವಾಗ ಏನು ಮಾಡಬೇಕು, ಶ್ರಾವಕರು ಆ ರೋಗಗಳನ್ನ ದೂರವಾಗುವುದಕ್ಕೆ ಯೋಗ್ಯವಾದ ಶುದ್ಧವಾದಂತ ಆಯುರ್ವೇದಿಕ ನಿರ್ದೋಷವಾಗಿರಬೇಕು ಅಂತ ಔಷಧಿ ದಾನವನ್ನ ಮಾಡುವಂತ ವಿಧಾನ ಇದೆ ತಮಗೆ. ಆದ್ರೆ ಅದನ್ನ ಗುಪ್ತವಾಗಿ ಮಾಡಬೇಕು. ಇಲ್ಲ ನಾನು ಔಷಧಿ ಕೊಡ್ತಾ ಇದ್ರೆ ಇಲ್ಲ ಚೌಕದರಿಗೆ ಯಾರಿಗೂ ಗೊತ್ತಾಗಬಾರದು, ಅಷ್ಟು ಸೂಕ್ಷ್ಮವಾಗಿ ಔಷಧಿಯನ್ನ ಕೊಡ್ತಾರೆ. ಮತ್ತೆ ತಿಳಿದಂತವ್ರು ಯಾರು ಕೇಳಲ್ಲ. ಏನಾದ್ರೂ ಕೊಡ್ತಾ ಇದ್ರೆ ಏನು 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 ಅಂತ ಮತ್ತೆ ಕೇಳಂಗಿಲ್ಲ, ಅದೆಲ್ಲ ಗುಪ್ತವಾಗಿ ಇರ್ತಾರೆ. ಬಹಳಷ್ಟು ಜನ ಏನಾದ್ರು ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಇದೇನು ಔಷಧಿಯಾ ಅಂತ ಹಿಂಗೆಲ್ಲ ಶುರುವನ್ನು ಮಾಡಿಲ್ಲ. ವಿಧಿಗೆ ಇಟ್ಕೋಬೇಕು. ಯಾವಾಗಲೂ ಸಹ ಎಲ್ಲವನ್ನ ಎಲ್ಲಿ ಕೇಳಬೇಕು, ಯಾಕೆ ಕೇಳಬೇಕು, ಯಾರೊಂದಿ ಕೇಳಬೇಕು, ಗುಪ್ತವಾಗಿ ವಿಚಾರಗಳನ್ನ ಈ ಪ್ರಕಾರವಾಗಿ ಇರಬೇಕು ಮತ್ತು ಶುದ್ಧವಾಗಿರಬೇಕು ಅಂತ ಔಷಧಿ ನಿರ್ದೋಷವಾದಂಥದನ್ನ ಅವಶ್ಯಕತೆ ಇದೆ. ಔಷಧಿಯನ್ನ ಜೀವನ ಪರ್ಯಂತ ತಗೊಳ್ಳೋಲ್ಲ, ರೋಗ ಉಪಶಮನವಾಗುವಂತ ಮಾತ್ರ ತಗೋತಾರೆ. ಯಾವಾಗ ರೋಗ ಗುಣವಾಗ್ತದೆ ಆಮೇಲೆ ಅದನ್ನ ತ್ಯಾಗವನ್ನು ಮಾಡ್ತಾರೆ, ತಗೊಳ್ಳೋಲ್ಲ ಅದನ್ನ. ಮತ್ತು ಪ್ರಾಯಶ್ಚಿತ್ತಾದಿಗಳನ್ನು ಸಹ ತೆಗೆದುಕೊಳ್ತಾರೆ. ಆದರೆ ಆಹಾರವನ್ನ ಜೀವನ ಪರ್ಯಂತ ಆಹಾರ, ಅಂತಿಮ ಸಮಯ ಸಮಾಧಿ ತನಕ ಸಹ ಆಹಾರವನ್ನು ಗ್ರಹಣೆ ಮಾಡ್ತಾ ಇರ್ತಾರೆ. ಮತ್ತು ಔಷಧ ಅಭಯದಾನವನ್ನು ಮಾಡುವಂಥದ್ದು, ಅವರಿಗೆ ಉಳ್ಕೊಳ್ಳಿಕ್ಕೆ ಚತುರ್ವಿಧ ಸಂಘಕ್ಕೆ ಅಭಯದಾನವನ್ನ ಮಾಡುವಂಥದ್ದು. ಅಂದ್ರೆ ಉಳಿಯುವುದಕ್ಕಾಗಿ ಅವರಿಗೆ ಧರ್ಮಸಾಲ, ಮುನಿ ನಿವಾಸ, ಗುರುಭವನ ಆದಿಗಳ ನಿರ್ಮಾಣ ಕಾರ್ಯಗಳಲ್ಲಿ ಮಾಡುವುದಕ್ಕೆ, ಅವರನ್ನ ಜಾಗದಾನ ಮಾಡುವಂಥದ್ದು, ಅಥವಾ ಬಿಲ್ಡಿಂಗ್ ಕಟ್ಟುವುದಕ್ಕೆ, ರೂಮ್ಗಳನ್ನು ಕಟ್ಟುವುದಕ್ಕೆ, ಅಥವಾ ಕೃತಕರಿತ ಅನುಮೋದನೆಯನ್ನ, ಅದಕ್ಕೆ ತಮ್ಮ ಶಕ್ತಿ ಇದ್ದಷ್ಟು ಸಮಯವನ್ನ, ಶ್ರಮವನ್ನ ಮತ್ತು ತಮ್ಮ ಚಂಚಲ ಲಕ್ಷ್ಮಿಯನ್ನ ಇಂಥ ಕಾರ್ಯಗಳಿಗಾಗಿ ಉಪಯೋಗ ಮಾಡುವಂಥದ್ದು, ಉಳಿದುಕೊಳ್ಳೋದಕ್ಕಾಗಿ. ನೀವು ಹಿಂದಿನ ಚಾತುರ್ಮಾಸದಲ್ಲಿ ಎಲ್ಲರೂ ಸೇರಿ ಏನ್ ಮಾಡಿದ್ರಿ, ಯಾರು ಜಾಗ ಕೊಟ್ಟರು, ಯಾರು ಏನ್ ಮಾಡಿದ್ರು, ಜಾಗವನ್ನ ಯಾರು ಮಾಲೀಕರಿದ್ರೆ ಅವರು ಜಾಗ ಕೊಟ್ಟರು. ನೀವೆಲ್ಲ ಹಣವನ್ನ ಒಟ್ಟು ಮಾಡಿಕೊಂಡು ಏನ್ ಮಾಡಿದ್ರಿ, ಕಮಿಟಿಯವರಿಗೆ ಕೊಟ್ರಿ. ಕಮಿಟಿಯವರೆಲ್ಲ ಸೇರಿ ಏನ್ ಮಾಡಿದ್ರಿ, ಗುರುಭವನವನ್ನ ಕಟ್ಟಿದ್ರಿ. ಗುರುಗಳು ಬಂದ್ರೆ ಇರುವುದಕ್ಕೆ. ಹಿಂದಿನ ಚಾತುರ್ಮಾಸದಲ್ಲಿ ಇರುವುದಕ್ಕೆ ಏನು ಇರಲಿಲ್ಲ. ಈ ಸಲ ಚಾತುರ್ಮಾಸದಲ್ಲಿ ಗುರುಭವನ ಇರಲಿಕ್ಕೆ. ಹಾಗೆಯೇ ಈ ಮೇಲೊಂದು ಹಾಲ್ ಅನ್ನು ಮಾಡ್ತಾ ಇದ್ದಾರೆ. ಈಗ ಎಲ್ಲ ನಿಮ್ಮಂತವರೆಲ್ಲ ಸಹಾಯ ನಿಮ್ದೆಲ್ಲ ನಿಮ್ದೇ ದುಡ್ಡಲ್ಲ. ಮೇಲೆ ಹಾಲಿಗೆ ಸದ್ಯ ಆಗ್ತಾ ಇರಲಿಲ್ಲ. ಚಾತುರ್ಮಾಸ ಮಾಡಿದ್ರಿಂದ ಎಲ್ಲ ಶ್ರಾವಕರಿಗೂ ಮತ್ತು ಕಮಿಟಿಯವರಿಗೂ ಭಾವನೆ ಆಯಿತು, ಅದು ಮಾಡಬೇಕು ಅಂತೇಳಿ. ಇದ್ರೆ ಬಿಲ್ಡಿಂಗ್ ಲೀಕೇಜ್ ಬರ್ತಾ ಇತ್ತು. ಅದೊಂದು ಹಾಲು ಆಗ್ತದೆ ನಿಮಗೆ ಫಂಕ್ಷನ್ ಮಾಡಲಿಕ್ಕೆ, ಧರ್ಮ ಕಾರ್ಯಗಳು ಮಾಡಲಿಕ್ಕೆ ಎಲ್ಲ ಯಾವಾಗ ಬೇಕಾದರೂ ಮಾಡಬಹುದು, ಅನುಕೂಲಗಳಾಗ್ತದೆ. ಇವೆಲ್ಲವನ್ನ ಆವಾಸ ದಾನದಲ್ಲಿ ಬರ್ತದೆ. ಅಭಯದಾನ, ಆವಾಸ ದಾನ, ಇದು ಸಹ ಪುಣ್ಯ ಇದೆ. ಒಂದ್ ದಿವಸನೂ ಸಹ ಅಲ್ಲಿ ಉತ್ತಮವಾದ ಪಾತ್ರಗಳು, ಒಂದು ರಾತ್ರಿ ಉಳಿದುವುದೇ, ಒಂದ್ ದಿವಸ ವಸತಿಯನ್ನ ಮಾಡಿದ್ರು ಸಹ ಯಾರ್ಯಾರು ಇದಕ್ಕೆ ಕೃತಕರಿತ ಅನುಮೋದನೆಯನ್ನ ಮಾಡುವುದಕ್ಕೆ, ಮಾಡಿಸುವುದಕ್ಕೆ ಯಾರ್ಯಾರು ಅನುಕೂಲವನ್ನ ಮಾಡಿದ್ರು ಎಲ್ಲರಿಗೂ ಸಹ ಅವರವರ ಅಕೌಂಟಿಗೆ ಪುಣ್ಯ ಹೋಗ್ತದೆ, ಸದ್ವಿನಿಯೋಗ. ಆದ್ರೆ ಕೊಟ್ಟಂತ ದುರುಪಯೋಗವಾದ್ರೆ ಏನಾಗ್ತದೆ, ಅವರಿಗೆ ಪಾಪ ಆಗ್ತದೆ. ದಾನ ಕೊಟ್ಟಿದ್ದು ಪೂರ್ಣ ಸದುಪಯೋಗವಾಗಬೇಕು. ನಿರ್ಮಲ ದ್ರವ್ಯ ಪಾಪ ಅನ್ನುವಂತ ಪುಸ್ತಕವನ್ನ ಕೊಟ್ಟಿದ್ರಿ. ಅದನ್ನ ಎಲ್ಲರೂ ಓದ್ಬೇಕು. ಒಂದ್ಸಲ ಅಲ್ಲ, ಎರಡೆರಡು ಸಲ ಓದ್ರಿ ಬಂಧುಗಳೇ. ನಿರ್ಮಲ ದ್ರವ್ಯ ಕೇವಲ ಭಗವಂತರಿಗೆ ಏರಿಸಿದ ದ್ರವ್ಯ ಅಷ್ಟೇ ಅಲ್ಲ, ಯಾವ್ಯಾವ ದ್ರವ್ಯಗಳು ನಿರ್ಮಲ್ಯ ದ್ರವ್ಯ ಪಾಪ ಅನ್ನೋದನ್ನ ಪೂರ್ಣವಾಗಿ ಪೂರ್ವಾಚಾರ್ಯರ ಗಾಥಾ ಸಮೇತವಾಗಿ ಆಚಾರ್ಯ ಶಾಂತಿ ಸಾಗರು ಸಹ ಯಾವ ಸಂದರ್ಭದಲ್ಲಿ ನಿರ್ಮಲ ದ್ರವ್ಯಗಳನ್ನ ತಿನ್ನುವುದು ಪಾಪ ಅನ್ನೋದನ್ನ ಖಂಡನೆಯನ್ನು ಮಾಡಿದ್ರು ಅನ್ನೋದರಲ್ಲಿ ಬಹಳ ಸ್ಪಷ್ಟವಾಗಿ ಉದಾಹರಣೆಯೊಂದಿಗೆ ಪೂರ್ವಾಚಾರ್ಯರೆಲ್ಲ ಕೊಟ್ಟಂತ ಶ್ಲೋಕಗಳೊಂದಿಗೆ ಕೊಟ್ಟಿದ್ದಾರೆ. ಎಲ್ಲರೂ 2-3 ಸಲ ಓದ್ಬೇಕು. ಅದನ್ನು ಯಾರಿಗೆ ಬೇಕು
ನಮ್ಮಲ್ಲಿ ಇದಾವೆ ಪುಸ್ತಕಗಳು, ಬೇಕಾದ್ರೆ ತೆಗೆದುಕೊಂಡು ಹೋಗಿ ಪ್ರತಿಯೊಬ್ಬರು ಶ್ರಾವಕರು ಓದ್ಬೇಕಾದ ಪುಸ್ತಕವನ್ನು. ಯಾಕಂದ್ರೆ ಪಾಪ ಅಂತ ಗೊತ್ತಾದ ನಮಗ ಪಾಪದಿಂದ ಉಳ್ಕೊಳ್ಳಿಕ್ಕೆ ಸಾಧ್ಯ. ಬಂಧುಗಳೇ, ನಿರ್ಮಲತೆಗೆ ಮಹಾಪಾಪ ಇದೆ. ದಾನ ಕೊಡುವುದರಿಂದ ದಾತಾರಿಗೆ ಅನಂತಾನಂತ ಕರ್ಮ ನಿರ್ಜರಿ ಆಗ್ತದೆ. ಆದ್ರೆ ಅದೇ ದಾನವನ್ನ ಯಾರಾದರೂ ತಮ್ಮ ಸಂಸಾರಿಕವಾದ ಕ್ರಿಯೆಗಳಿಗೆ ವೈಯಕ್ತಿಕವಾದ ಉಪಯೋಗವನ್ನ ಮಾಡಿಕೊಂಡ್ರು ಅಂದ್ರೆ ಮಹಾಪಾಪ ಆಗ್ತದೆ. ಅದನ್ನ ಎಷ್ಟು ಬಹುದಲ್ಲೂ ನರಕಾಧಿಗತಿಯಲ್ಲೂ ಸಹ ಅದನ್ನ ತೀರ್ಲಿಕ್ಕೆ ಆಗೋಲ್ಲ. ಅದಕ್ಕೆ ನಾವು ತಿಳ್ಕೋಬೇಕು. ದಾನವನ್ನ ಮಾಡ್ಲಿಕ್ಕೆ ಆಗದೆ ಇದ್ರು ಚಿಂತೆ ಇಲ್ಲ, ಆದರೆ ದಾನದ ವಸ್ತುಗಳನ್ನ ಉಪಯೋಗವನ್ನು ಎಂದೂ ಸಹ ಮಾಡಬಾರದು. ದಾನ ಕೊಟ್ಟಂತ ವಸ್ತುಗಳನ್ನ ರಕ್ಷಣೆ ಮಾಡುವುದು, ಯಾವುದಕ್ಕಾಗಿ ಯಾವ ರೂಪದಲ್ಲಿ ಯಾವುದನ್ನ ಹೇಗೆ ಕೊಟ್ಟಿದ್ದಾರೆ ದಾನವನ್ನ, ಅದೇ ರೀತಿಯಾಗಿ ಅದನ್ನ ರಕ್ಷಣೆಯನ್ನ ಮಾಡುವುದು, ಅದೇ ರೀತಿ ಉಪಯೋಗ ಮಾಡುವುದು ಸಹ ಮಾಡುವುದಕ್ಕೆ ಸಮಾಜದ ಮುಖ್ಯರು ಅಥವಾ ಸಜ್ಜನರು ಇದರಲ್ಲಿ ತೊಡಕೊಳ್ಳುವುದರಿಂದ ದಾನ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಪುಣ್ಯ ಇದೆ. ದಾನ ಮಾಡೋದ್ರಿಂದ ಯಾವ ಹಣವನ್ನು ಹೇಗೆ ಕೊಟ್ಟಿದ್ದಾರೆ ಅದೇ ರೀತಿ ಉಪಯೋಗವಾಗಬೇಕು. ಅದಕ್ಕೆ ದಾನವನ್ನು ಮಾಡುವುದರಿಂದ ಜೀವದ ಕಲ್ಯಾಣವಾಗ್ತದೆ. ಧರ್ಮ ದಾನದ ಮೇಲೆ ನಿರ್ಭರಿತವಾಗಿದೆ. ಎಲ್ಲಿ ತನಕ ದಾನ ಇರ್ತದೆ ಅಲ್ಲಿ ತನಕ ಧರ್ಮ ನಿರಂತರವಾಗಿ ಪಂಚಮ ಕಾಲ ಅಂತ್ಯ ತನಕನೂ ಸಹ ಧರ್ಮ ಇರ್ತದೆ. ಚತುರ್ವಿಧ ಸಂಘಗಳು ಇರ್ತವೆ, ಮತ್ತೆ ದಾನ ಮಾಡುವಂತವರು ಶ್ರಾವಕರು ಇರುತ್ತಾರೆ. ಧರ್ಮ ಇರ್ತದೆ, ಜಿನಧರ್ಮ. ದಾನ ಮಾಡೋ ತನಕ ಧರ್ಮ ಇರ್ತದೆ. ಅದಕ್ಕಾಗಿ ದಾನ ಎಷ್ಟು ನೀವು ದಾನವನ್ನು ಮಾಡ್ತೀರಿ, ಇದರಿಂದ ಏನಾಗ್ತದೆ, ಧರ್ಮದ ವೃದ್ಧಿ ಆಗ್ತಾ ಹೋಗ್ತದೆ ಮತ್ತು ಜೀವನದ ಕಲ್ಯಾಣವಾಗ್ತದೆ. ಈಗ ಮತ್ತು ಪರಭವ, ಸಹ ಆತ್ಮ ಮತ್ತು ಪರ ಆತ್ಮ ಕಲ್ಯಾಣ ಆಗುವುದು ದಾನದಿಂದ ಇದೆ. ಅದಕ್ಕೆ ದಾನವನ್ನ ಪ್ರತಿಯೊಬ್ಬರು ಸಹ ಮಾಡಬೇಕು. ತಮ್ಮ ಶಕ್ತಿಗೆ ಇದ್ದಷ್ಟು ದಾನ ಮಾಡಬೇಕು. ಶಕ್ತಿಯನ್ನು ಮುಚ್ಚಿಡಬಾರದು. ಏನ್ ಮಾಡಬಾರದು, ಕೊಟ್ಟು ದುಃಖಿ ಆಗಬೇಡಿ. ಆದ್ರೆ ಕೊಡ್ಲಿಕ್ಕೆ, ದಾನ ಮಾಡಲಿಕ್ಕೆ ಸೌಭಾಗ್ಯ ಸಿಕ್ಕಿದೆ ಅಂತೇಳಿ ದಾನವನ್ನು ಮಾಡಿ ಸಂತೋಷ ಆಗ್ಬೇಕು. ಏನಾಗಬೇಕು, ಆನಂದ ಆಗ್ಬೇಕು. ಆದ್ರೆ ದುಃಖ ಆಗಬಾರದು. ದಾನ ಕೊಟ್ಟು ಯಾರಿಗೂ ಧರ್ಮಾತ್ಮರಿಗೆ ದುಃಖವಾಗಲ್ಲ. ಏನಾಗಬೇಕು, ಆನಂದ ಆಗಬೇಕು. ದಾನವನ್ನು ಮಾಡಬೇಕು. ಅಹಿಂಸಾ ಪರಮೋ ಧರ್ಮಕ್ಕೆ ಪ್ರಬೋಧೆ.